ಅನ್ಯಾಯವಾಗಿ ಅಪವಾದ ಹೊರಿಸಿ ಸೆರೆಮನೆಗೆ ನೂಕಿದ ಈ ನಿನ್ನ ನಾಟಕ ಈಗಲಾದರೂ ಮುಕ್ತಾಯವಾಯಿತೆ. ಯಾವ ಜನ್ಮದಲ್ಲಿ ನಾನು ಯಾವ ಪುಣ್ಯಾತ್ಮನಿಗೆ ಕಳ್ಳನೆಂದು ಕರೆದೆನು, ಅದನ್ನು ಈಗ ಈ ಜನ್ಮದಲ್ಲಿ ಸ್ವತಃ ಅನುಭವಿಸಿ ಆಡಿಸುವ ಆಟಕ್ಕೆ ಸಾಕೆಂದು ನಿರ್ದಿಷ್ಟದ ನುಡಿ ಹೇಳಿದ. ಜೈಲಿನಲ್ಲಿ ಅರೆ ಹೊಟ್ಟೆ ಅನ್ನವನ್ನುಂಡು ತಡೆಯಲಾರದಷ್ಟು ಸಂಕಟವಾಗುತ್ತಿದೆ. ಮೊದಲು ನನ್ನ ತಂಗಿಯ ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಎಲ್ಲಾದರೂ ಕಾಲ ಕಳೆದರಾಯಿತು. ಶಾರದಾ, ಶಾರದಾ, ಯಾಕಮ್ಮ ಒಡ ಹುಟ್ಟಿದ ಅನ್ನನ್ನು ಒಂದೇ ಒಂದು ತಿಂಗಳಿನಲ್ಲಿ ಮರೆತು ಬಿಟ್ಟೇನಮ್ಮ? ಅನ್ಯಾಯದ ಅಪವಾದ ಮತ್ತು ಜೈಲು ಸೇರಿದ ನಿನ್ನನ್ನು ಕಣ್ಣಾರೆ ಕಂಡು ತುಂಬಿ ಬರುತ್ತೀರಿ ಅಣ್ಣ. ಈ ಪ್ರಪಂಚದಲ್ಲಿ ನ್ಯಾಯ, ನೀತಿ, ಧರ್ಮ ಎಲ್ಲವೂ ಸುಟ್ಟು ಹೋಯ್ತೇನಣ್ಣ. ಅದಕ್ಕಾಗಿ ಅಲ್ಲವೇ ನೀನು ಪಡ್ತಾ ಇರುವ ಕಷ್ಟ, ನಾನು ಪಡ್ತಾ ಇರುವ ದುಃಖ. ನಿನ್ನ ಜೊತೆ ಒಂದೇ ಒಂದು ಶಬ್ದ ಮಾತನಾಡುವಷ್ಟು ಶಕ್ತಿ ನನ್ನಲ್ಲಿ ಉಳಿದಿಲ್ಲಮ್ಮ. ಹಸಿವಿನಿಂದ ತಡೆಯಲಾರದಷ್ಟು ಸಂಕಟವಾಗುತ್ತಿದೆ ಅಮ್ಮ, ಸಂಕಟವಾಗುತ್ತಿದೆ. ಮೊದಲು ಒಂದು ತುತ್ತು ಅನ್ನವನ್ನು ಕೊಡಮ್ಮ, ತಿಂದು ನಿನ್ನ ಜೊತೆ ಹೃದಯ ತುಂಬಿ ಮಾತನಾಡುವೆಮ್ಮ, ಹೃದಯ ತುಂಬಿ ಮಾತನಾಡುವೆ. ದೇವರೇ, ಇದು ನೀನು ನೋಡ್ತಿರ್ವಿ. ನಾನು ನನ್ನ ಅಣ್ಣನನ್ನು ಕೊರಗಿಸುವ ಕೈಲಾಸಪತಿಯೇ, ನಿನಗೆ ಕೋಟಿ ಕೋಟಿ ಧಿಕ್ಕಾರವಿರಲಿ. ಅಣ್ಣ ಬಾಣ, ಊಟ ಮಾಡಿದ್ದಿ ಬಾ. ಅಣ್ಣ ಸಪ್ಪಳು ಮಾಡಬೇಡ, ಯಾಕೆಂದ್ರೆ ಒಳಗಡೆ ಅತ್ತಿ ಚಿಕ್ಕಪ್ಪ ಮಲ್ಕೊಂಡಿದ್ದಾರೆ. ಅವ್ರು ಎದ್ದು ಬರೋಷ್ಟರಲ್ಲಿ ನೀನು ಊಟ ಮಾಡ್ಬೇಕು. ಇಲ್ಲಿ ಇರು. ತಂಗಿ ಆಡೆ ಆದಿತ್ತು. ಯಾರ ನೀನು? ಕಂಡವರ ಮನೆಗೆ ಬಂದು ಹರಿಯದ ಹೆಣ್ಣು ಮಕ್ಕಳ ಹತ್ರ ಈ ರೀತಿ ಸವಿಯಾದ ಮಾತು ಮಾತಾಡ್ತಾ ಊಟ ಮಾಡ್ತಾ ಇದೆಯಲ್ಲ, ನಿನ್ನ ಥೋರ್ನ ಸುಮ್ಮನೆ ಬಿಡಬಾರ್ದು. ಒಂದು ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಮಾಡಿಸ್ಕೊಡ್ಬೇಕು. ಯಾಕಮ್ಮ? ಒಂದು ಬಾರಿ ಪೊಲೀಸ್ ಸ್ಟೇಷನ್ಗೆ ಕಳುಹಿಸಿ ನಿಷ್ಕಪಟ ಈ ಹೃದಯಕ್ಕೆ ಹರಿತವಾದ ಚೂರಿಂದಿರುತ್ತಿದ್ದು ಸಾಕಾಗಲಿಲ್ಲೇನಮ್ಮ ಅತ್ತೆ? ಅತ್ತೆ ಮನೆಯ ಕಟ್ಟೆಯನ್ನು ಕೆಳಗಿಳಿದು ಮಾತನಾಡು. ಮಾತಿಗೆ ಎದುರುತ್ತಾರೆ ಕೊಟ್ಟರೆ ಮೋತಿ ಕೆತ್ತವಾಗಿ ಒತ್ತು ಬಿಡುತ್ತೇನೆ. ಮಾತಿಗಿಂತ ಕೃತಿ ಮುಖ್ಯ ಅಂತ ಹೇಳ್ತಾರೆ. ಅಂದ್ಮೇಲೆ ಇಂಥ ಪಾಪಗಳನ್ನ ಹಲ್ಲು ಕೇಳುವುದೇ ಒಳ್ಳೆಯದು. ಗತಿ ಇಲ್ಲದ ನನ್ನ ಅಣ್ಣ ತಂಗಿಯ ಮನೆಗೆ ತನ್ನ ಊಟ ಮಾಡುವುದಕ್ಕೆ ಬಂದ್ರೆ ಅನ್ಯಾಯವಾಗಿ ನಿಮ್ಮ ದೃಷ್ಟಿಯಲ್ಲಿ ನ್ಯಾಯ ಅನ್ಯಾಯ ತಿಳಿಸಲು ಏನು ನಿಮ್ಮ ಅಪ್ಪನ ಮನೆಯಲ್ಲ. ಸತ್ತು ಹೋದ ನನ್ನ ಅಪ್ಪನ ನೆನಪನ್ನು ತೆಗೆದು ಮತ್ತೆ ನನ್ನ ಹೊಟ್ಟೆಗೆ ಕಿಚ್ಚು ಹಚ್ಚಬೇಡಿ. ಈಗ ನಾನು ನಿಮ್ಮ ಜೊತೆಗೆ ಹೆಚ್ಚಿಗೆ ಮಾತನಾಡೋದಿಲ್ಲ. ನನ್ನ ಅಣ್ಣ ಇವತ್ತು ಬಿಡುಗಡೆಯಾಗಿ ಬಂದಿದ್ದಾನೆ. ಇದೊಂದು ತುತ್ತು ಊಟ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಇವನು ಬಿಡುಗಡೆಯಾಗಿ ಬಂದಿದ್ದಾನೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀಯಾ? ಯಾಕೆ ಇವನು ಸೆರೆಮನೆ ಸಹವಾಸ ಸಾಫ್ ಮಾಡಿ ಅಲ್ಲಿಂದ ಯಾಕೆ ಇವನು ಪರಾರಿಯಾಗಿ ಬಂದಿರಬಾರ್ದು? ಬದುಕಬೇಕೆಂಬ ಆಸೆ ನನಗಂತೂ ಇಲ್ಲವೇ ಇಲ್ಲ. ಇನ್ನು ಉಳಿಸಬೇಕೆಂಬ ಆಸೆ ನಿಮಗಿರದಿದ್ದರೆ ತುತ್ತು ವಿಷ ಕೊಟ್ಟು ಬಿಡಮ್ಮ,
ಕಣ್ಣು ಮುಚ್ಚಿ ಬಿಡುತ್ತೇನೆ. ಏಯ್, ನಿನಗೆ ವಿಷಯವನ್ನು ಕೊಡೋದಕ್ಕೆ ನಿನಗೂ ಯಾವ ಸಂಬಂಧ ಇದೆಯೋ? ಮನೆಗೆ ಬಂದ ವ್ಯಕ್ತಿಗಳಿಗೆ ಯಾವ ರೀತಿ ಮನೆಯಿಂದ ಹೊರಗೆ ಹಾಕ್ತಾರೋ ಆ ಪದ್ಧತಿಯಿಂದ ಹೇಳಿದೆ ಅಷ್ಟೇ. ಅಷ್ಟೇ, ಕರುಣೆ ಬೇರುಗಳನ್ನು ಕಿತ್ತೋಗಿ ಹಾಗೆ ಮಾತಾಡಬೇಡಿ. ನಿಮ್ಮ ಅಕ್ಕರೆಯ ಮಗ ಅಂತ ತಿಳಿದುಕೊಂಡು ಊಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಬೇಡಮ್ಮ, ಈ ರೀತಿ ನೀನು ಕಣ್ಣೀರು ಹಾಕುವುದು ನನಗೇನು ಹೊಸದಲ್ಲ. ಮೊದಲು ನಿನ್ನ ಅಣ್ಣನ ಹೊರಗೆ ಹಾಕು. ಅಡಿಗೆ ಮನೆಯಲ್ಲಿ ಕುಳಿತು ತೃಪ್ತಿಯಾಗುವರೆ ಕಣ್ಣೀರು ಹಾಕು. ಬೇಡ ಶಕುಂತಲ, ಊಟದ ತಟ್ಟಿನ ತೆಗೆದುಕೊಂಡು ಒಳಗಡೆ ನಡೆ. ಅತ್ತೆ, ನನ್ನ ತಂಗಿ ನಿನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದರೆಂದು ಕೇಳಿಕೊಳ್ಳುತ್ತಿದ್ದಾಳೆ, ಅಲ್ಲವೇ ಮಣಿ ಮಗನೆಂದು ಕೇಳಿಕೊಳ್ಳುತ್ತಿದ್ದಾಳೆ. ಅದೆಲ್ಲ ಬೇಡ. ನಿಮ್ಮ ಮನೆಯಲ್ಲಿ ದುಡಿದ ಈ ಒಂದು ಮಗನಿಗೆ ಹೊಟ್ಟೆಗೆ ಒಂದು ತುತ್ತು ಅನ್ನ ಕೊಡಪ್ಪ, ತುತ್ತು ಅನ್ನ ಕೊಡಪ್ಪ. ಅಣ್ಣ, ಈಗ ಏನಣ್ಣ ಮಾಡುದು? ನಮ್ಮ ಕಾಲೊಳಗಿನ ನೆಲವೇ ನಮಗೆ ಎತ್ತು ಪಡೆಯುತ್ತಿರುವಾಗ ನಾನೇನು ಮಾಡೋದಕ್ಕೆ ನಿಶಕ್ತರಾಗಿ ಬಿಟ್ಟೆ. ತಂಗಿ, ಈ ನಿನ್ನನ್ನ ಇನ್ನೂ 100 ದಿನ ಉಪವಾಸವಿತ್ತು ಬದುಕಬಲ್ಲ. ಆದರೆ ನನ್ನ ತಂಗಿ ಈ ಇಕ್ಕಟ್ಟಿನಲ್ಲಿರುವ ಸ್ಥಿತಿಯನ್ನು ಕಂಡು ನಾನು ಜೀವಂತ ಎಣವಾಗಿ ಬಿಟ್ಟಿದ್ದೇನಮ್ಮ, ಜೀವಂತ ಎಣವಾಗಿ ಬಿಟ್ಟಿದ್ದೇನೆ. ನೋಡಮ್ಮ, ನಿನ್ನ ಗಂಡ ಬರುವವರೆಗೆ ನೀನು ಶಾಂತತೆಯಿಂದ ಗೆದ್ದು ಬಾರಮ್ಮ. ಮುಂದೊಂದು ದಿನ ನಿನಗೂ ಶುಭ ದಿನಗಳು ಬರುವಮ್ಮ, ಬರುವು. ನಾನಿನ್ನು ಬರುತ್ತೇನಮ್ಮ. ಸೋಮು, ನೀನು ಹೇಗೆ ನನಗೆ ಆತ್ಮೀಯ ಸ್ನೇಹಿತನೋ ಹಾಗೆ ನನಗೆ ಬೆಂಗಳೂರಿನಲ್ಲಿ ಈತ ಆತ್ಮೀಯ ಸ್ನೇಹಿತ. ಈತ ನಾಗೇಶ್ ಅಂತ. ಇವನ ಪರಿಚಯ ಮಾಡಿಲ್ಲ ಅಂದ್ರೆ ಇವನು ಚೆನ್ನಾಗಿದೆಯಾ ಸೋಮು? ಅಂತೂ ಪರೀಕ್ಷೆ ಮುಗಿಸಿದಂತಾಯ್ತು, ಮನಸ್ಸು ಕೂಡ ಹಗುರವಾದಂತಾಯ್ತು. ಆದ್ರೆ ಸೋಮು, ಇನ್ನೂ ಒಂದು ಬಾಕಿ ಉಳಿದಿದೆಯೋ? ಅದೇನಪ್ಪ ಬಾಕಿ ಉಳಿದಿದ್ದು? ಅದನ್ನಷ್ಟು ಈಗ ಹೇಳ್ಬಿಡು, ಇಲ್ಲೇ ಮುಗಿಸಿ ಹೋಗಿಬಿಡ್ತೀನಿ. ಸೋಮು, ಅದು ಇಲ್ಲಿ ಮುಗಿಸುವಂತ ಸಾಮಾನ್ಯ ಕಾರ್ಯವಲ್ಲಪ್ಪ ಸೋಮು. ಅಂತ ಮಹತ್ವದ ಕಾರ್ಯ ಏನಪ್ಪ ಇಲ್ಲೇ ಮುಗಿಸಲಾರದೆ ಇರುವಂತದ್ದು? ಅಷ್ಟಾದ್ರೂ ತಿಳಿಯುವುದಿಲ್ಲೇನೋ ಸೋಮು? ಇನ್ನೇನಿದ್ದರೂ ತನ್ನ ಭಾವಿ ಪತ್ನಿಯನ್ನು ಯಾವಾಗ ಕಾಣುತ್ತೇನೋ, ಅವಳನ್ನು ಯಾವಾಗ ಅಪ್ಪಿ ಆಲಿಂಗನದಿಂದ ಮುದ್ದಾಡುತ್ತೇನೆ ಎನ್ನುವ ಮಹತ್ವದ ಕಾರ್ಯ ಉಳಿದಿಲ್ಲವೇನೋ ಸೋಮು? ನೀನು ಹೇಳ್ತಾ ಇರೋ ಮಾತು 99% ಕರೆಕ್ಟ್ ಸಿಲ್ದ. ಅಂತ ಸರಳ ಹೃದಯ ಸೀತೆ ಅಂತ ಹೆಂಡತಿಯನ್ನು ಪಡೆದು ಭಾಗ್ಯಶಾಲಿ ನಾನು ಕಣೋ. ಈ 3 ತಿಂಗಳವರೆಗೆ ಅವಳನ್ನು ಹೇಗೆ ಆಗಲಿ ಕಳೆದಿನಿ ಎಂದು ಆ ದೇವರಿಗೆ ಗೊತ್ತು. ಹಾಗಾದ್ರೆ ಊರಿಗೆ ಪ್ರಯಾಣ ಎಂದಪ್ಪ? ನಾಳೆನೇ ಹೊರಟು ಬರ್ತೀನಿ ಅಂತ ನನ್ನ ಮಾವನಾದ ಸಿದ್ದರಾಮನಿಗೆ ಟೆಲಿಗ್ರಾಮ್ ಕೊಟ್ಟಿದ್ದೇನೆ. ಅಂತೂ ಸೋಮು, ಸ್ನೇಹಿತರಿಗಿಂತ ನಿನಗೆ ಸತಿಯೇ ಹೆಚ್ಚಾದಳೇನೋ?
ಹಾಗೇನಿಲ್ಲ ಶ್ರೀಧರ್. ಅಂತ ಸದ್ಗುಣವುಳ್ಳ ಸತಿಯನ್ನು ಪಡೆದ ನಾನು ಭಾಗ್ಯಶಾಲಿಕನು. ಇನ್ನೊಂದು ತಿಂಗಳು ಬಿಟ್ಟು ಬರ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಹೆಂಡತಿಯ ಪರಿಚಯ ಮಾಡಿಕೊಡ್ತೀನಿ. ಆವಾಗ ನೀವು ಕೂಡ ಅವಳ ಶಾಂತ ಮೂರ್ತಿಗೆ ತಲೆ ಬಾಗಬಹುದು. ಇರಲಿ ಸೋಮು, ಅಂತ ಹೆಂಡತಿಯನ್ನು ಪಡೆದ ನೀರೇ ಭಾಗ್ಯಶಾಲಿ ಬಿಡು. ಇರಲಿ, ಊರಿಗೆ ಹೋಗುವ ಹುರುಪಿನಲ್ಲಿ ನಮ್ಮೆಲ್ಲರ ಮನತನಿಸಲಾರೆಯ. ಅದೇನಂತ ಕೇಳಿ ಬಿಡು ಶ್ರೀಧರ್. ನಿನ್ನ ಆಸೆಯನ್ನು ಈಡೇರಿಸ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ಕೇಳಿಬಿಡು. ಹಾಗಾದರೆ ಒಂದು ಸುಂದರವಾದ ಹಾಡನ್ನಾದ್ರೂ ಹೇಳಿ ಹೋಗು. ಓ ಶಿವರ್ಲಿ, ಹಾಡೋಣಂತ ಅದಕ್ಕೇನೆ. ಇವತ್ತಲ್ಲವೇ ಸೋಮಶೇಖರ ಬರುವುದಿನ? ಹೌದು. ಹಾಗಾದ್ರೆ ಏನು ಮಾಡಬೇಕು? ಎಷ್ಟು ದಿವಸ ಮಾಡಿದ್ರು ಕೆಲಸ ಒಂದೇ ದಿನದಲ್ಲಿ ನಾಶವಾಗಿ ಹೋಗುತ್ತದೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ವಿ ಅಂತ ಹೇಳು. ಒಂದು ಉಪಾಯ. ಶಾರದೆ ಚಿತೆಯಲ್ಲಿ ಸುಟ್ಟು ಹೋಗಿ ಒಂದು ಬೇನೆಯಿಂದ ಬಳಲುತ್ತಿದ್ದಾಳೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಔಷಧಿ ತಂದಿದ್ದೇನೆ, ಇದನ್ನು ತೆಗೆದುಕೊಂಡು ಬೇಗ ಗುಣಮಕ್ಕಳಾಗು ಎಂದು ವಿನಯದಿಂದ ಮಾತನಾಡಿ ಒಂದು ಬ್ರ್ಯಾಂಡಿ ಬಾಟ್ಲಿಯನ್ನು ತಂದು ಅವಳಿಗೆ ಕುಡಿಸಿ, ಸೋಮಶೇಖರ ಬರುವ ಸಮಯಕ್ಕೆ ಒಂದು ವ್ಯಕ್ತಿಯನ್ನು ತಂದು ಅವಳ ಮುಂದೆ ನಿಲ್ಲಿಸಿ, ಕುಡಿದ ಮತ್ತಿನಲ್ಲಿ ಇವನೇ ನನ್ನ ಸೋಮಶೇಖರ ಎಂದು ಮುಟ್ಟುವುದಕ್ಕೂ, ಸೋಮಶೇಖರ ಬಂದು ಆ ಸಂದರ್ಭದ ನೋಡುವುದಕ್ಕೂ, ನಾವು ಕಟ್ಟ ಕತೆ ಹೇಳುವುದಕ್ಕೂ ಎಲ್ಲವೂ ಸರಿಯಾಗಿ ಹೋಯಿತೆಂದರೆ ಸೋಮಶೇಖರ ಈ ಜನ್ಮದಲ್ಲಿ ತನ್ನ ಹೆಂಡತಿ ಮುಖ ನೋಡುವುದಷ್ಟೇ ಅಲ್ಲ, ಅವಳ ಚಿಂತೆಯಲ್ಲಿ ಎಂಥ ಚತುರತೆಯ ತಲೆ ನಿಮ್ಮದು. ಈ ಕೆಲಸವನ್ನು ಮಾಡಿದ ನಿಜವಾದ್ರೆ ನಮ್ಮ ಬಾಳು ಬಂಗಾರವಾಗುವುದರಲ್ಲಿ ಯಾವ ಸಂದೇಹನೂ ಇಲ್ಲ. ಸರಿ, ಹಾಗಾದ್ರೆ ನೀವು ಕೂಡ ಆದಷ್ಟು ಬೇಗ ಒಂದು ಔಷಧಿ ಬಾಟಲಿ ತೆಗೆದುಕೊಂಡು ಅದರಲ್ಲಿ ಬ್ರ್ಯಾಂಡಿ ಹಾಕಿಡಿ. ನಾನು ಕೂಡ ಆದಷ್ಟು ಬೇಗ ಸಾವಿತ್ರಕ್ಕಳ ಮನೆಗೆ ಹೋಗಿ ಅವಳ ಮಗ ಸುರೇಂದ್ರನಿಗೆ ಎಲ್ಲ ವಿಷಯವನ್ನು ಹೇಳಿ ಈ ನಾಟಕವನ್ನು ಮಾಡುವಂತ ನಾನು ಅವನನ್ನ ಕರೆದುಕೊಂಡು ಬರ್ತೀನಿ. ನಾನಿನ್ನು ಹೋಗ್ಬಲ್ಲ? ತಡಮಾಡಬೇಡ, ಬೇಗನೆ ಹೊರಟು ಹೋಗು. ಹಾ, ಅಂದ ಹಾಗೆ ಸೋಮಶೇಖರ್ ಬರೋ ಹೊತ್ತಾಯ್ತು. ಅವನ ಬಸ್ ಬರೋದಕ್ಕೆ ಇನ್ನೂ ಅರ್ಧ ಗಂಟೆ ಬಾಕಿ ಮಾತ್ರ ಇರೋದು. ಆದಷ್ಟು ಬೇಗ ಈ ಕೆಲಸವನ್ನ ಮಾಡಿ ಮುಗಿಸ್ಬೇಕು. ಬೇಗ ಹೊರಡು. ಹೊರಗಡೆ ಬಾರಮ್ಮ. ಏನ್ ಚಿಕ್ಕಪ್ಪ? ಇವತ್ತು ನಿನ್ನ ಗಂಡ ಬರುವುದನ್ನು ನನಗೆ ಗೊತ್ತಿಲ್ಲವಲ್ಲಮ್ಮ? ಗೊತ್ತಿದೆ ಚಿಕ್ಕಪ್ಪ. ಒಬ್ಬರಿಗೆ ಮಳೆದಾರಿ ಕಾಯುವ ಹಾಗೆ ಅವರ ಬರುವಿಕೆಯನ್ನೇ ಕಾಯ್ತಾ ಇದ್ದೇನೆ. 1 ಗಂಟೆಯಲ್ಲಿ ಬರಬಹುದು. ಅದರಲ್ಲಿ ನಿನ್ನೆ ಕೊಟ್ಟ ಡಾಕ್ಟರ್ ಔಷಧಿಯನ್ನು ತೆಗೆದುಕೊಂಡೇನಮ್ಮ? ಕುಡಿದಿರುವ ಚಿಕ್ಕಪ್ಪ. ಪಾಪ, ಎಷ್ಟು ಸುರಿ ಹೋಗಿಬಿಟ್ಟಿದೆ ಅಮ್ಮ. ಚೆಂಡು ಬಂತ ನನಗೆ
ಮನಬಂದು ನಾವು ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸಿಬಿಟ್ಟೆವು. ಅದನ್ನೆಲ್ಲವೂ ಇಂದಿನ ಮರೆತು ನಾನು ನಿನ್ನ ತಂದೆಯನ್ನು ತಿಳಿದುಕೊಳ್ಳು ಮಗಳೇ. ಚಿಕ್ಕಪ್ಪ, ಈ ಮಾತನ್ನು ನೀವೇ ಹೇಳ್ತಾ ಇದ್ದೀರಾ? ಸತ್ಯವಾಗಲು ನನಗಿರುವ ಒಬ್ಬಳ ಮಗಳ ಮೇಲೆ ಆಣೆ ಮಾಡಿ ಹೇಳುತ್ತೇನೆ. ಬಹಳ ದಿನಗಳಿಂದ ಗಂಡನಗಲಿ ಸುಂದಿಡಿರುವ ನೀನೆಂದು ನಿನ್ನ ಗಂಡನಲ್ಲಿ ಒಂದಾಗಿ ಚೆಂದಾಗಿ ಆನಂದದಿಂದ ನತ್ತಿನಲ್ಲಿ ಮಗಳೇ, ನತ್ತಿನಲ್ಲಿ. ನನ್ನ ಬೇರೆ ಖಂಡಿತವಾಗಿ ಗುಣವಾಗುವುದೇ? ಕುರುಪಿ ಆದ ನಾನು ನನ್ನ ಪತಿಯ ಕಂಗಳಿಗೆ ಸುಂದರವಾಗಿ ಕಾಣುವನೆ. ಒಂದು ಗಂಟೆಯಲ್ಲಿ ಬರುವುದು. ಬೇಗನೆ ಚೇತರಿಸಿಕೊಂಡು ನಿನ್ನ ಗಂಡನಿಗೆ ಸುಂದರವಾಗಿ ಕಾಣಬೇಕು. ಅದಕ್ಕಾಗಿ ಈ ಡಾಕ್ಟರ್ ಟಾನಿಕ್ ಔಷಧಿ ಅಂತ ಕೊಟ್ಟಿದ್ದಾರೆ. ಇದನ್ನು ತೆಗೆದುಕೊಂಡು ಬೇಗನೆ ಕುಡಿದು ಹಸನ್ಮುಖಿಯಾಗಿ ಬರಬೇಕು. ಇಷ್ಟು ದಿವಸ ನಾನಿನಿಗೆ ಅತ್ತಿಯಾಗಿದ್ದೆ. ಇನ್ನು ಮುಂದೆ ನಾನಿನ ಪಾಲಿಗೆ ತಾಯಿಯಾಗಿ ನಿಲ್ತೇನೆ. ನೀನು ಯಾವುದಕ್ಕೂ ಕೂಡ ಹೆದರಬೇಡ. ನೀವು ಗಂಡ ಹೆಂಡತಿ ಸುಖವಾಗಿದ್ರೆ ನನಗಷ್ಟೇ ಸಾಕು. ಆದ್ರೆ ಹಿಂದೆ ಇಲ್ಲ ನಿನ್ನ ಮನೋನೋವು ಆಗುವಂಗೆ ಏನೇನೋ ಮಾತಾಡಿ ನಿನಗೆ ತುಂಬಾನೇ ತೊಂದರೆಯನ್ನು ಕೊಟ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಅತ್ತೆ, ನಿಜವಾಗಲೂ ನೀವು ತಾಯಿ ಆಗುವಿರಾ? ತಾಯಿ ಮಮತೆಯನ್ನು ಕಾಣದ ನನಗೆ ಕೃಪಾ ಕಟಾಕ್ಷವನ್ನು ಬೀರುವಿರಾ? ನಿಜ, ಖಂಡಿತವಾಗ್ಲೂ ನಾನು ನಿಮ್ಗೆ ತಾಯಿಯ ಸ್ಥಾನದಲ್ಲಿ ಇರ್ತೀನಿ. ನಿನ್ನ ಗಂಡ ಬರುವ ಸಮಯ ಆಯ್ತು. ನಿನ್ನ ಗಂಡ ಬರೋದ್ರೊಳಗೆ ಈ ಔಷಧಿಯನ್ನು ಕುಡಿದು ನೀನು ಸ್ವಲ್ಪ ವಿಶ್ರಾಂತಿ ಈ ಔಷಧಿಯನ್ನು ಕುಡಿದು ನನ್ನ ಪತಿಯ ಕಣ್ಣುಗಳಿಗೆ ಸುಂದರವಾಗಿ ಕಾಣ್ತೀನಿ. ಕೊಡಿ ಚಿಕ್ಕಪ್ಪ ಅದನ್ನ. ಸಂಶಯ ಇಲ್ಲಮ್ಮ. ಚಿನ್ನದಂತ ನಿನಗೆ ಇದನ್ನು ಕುಡಿದು ಹಸನ್ಮುಖಿಯಾಗಿ ಬಾಳು. ತೆಗೆದುಕೊಮ್ಮ, ಸಾವಕಾಶವಾಗಿ ಕುಡಿ, ಯಾವುದಕ್ಕೂ ಹೆದರಬೇಡ. ಬಂದ್ರಮ್ಮ, ಅದು ಅಲ್ಲೋಡು, ಅಲ್ಲಿ ದೂರದಲ್ಲಿ ಕಾಣ್ತಾ ಇಲ್ವಾ ನೋಡು. ನೀನು ಅವನಿಗೆ ಇಷ್ಟು ದಿನ ಪತ್ರವನ್ನು ಬರೆದಿಲ್ಲ ಅಂತ ಅವನಿಗೆ ನಿನ್ನ ಮೇಲೆ ತುಂಬಾನೇ ಬೇಜಾರಾಗಿದೆ. ಅವನು ಬಂದ ನಂತರ ನೀನು ಅವನ ಮುಖವನ್ನು ನೋಡ್ಬೇಡ. ಆದಷ್ಟು ಬೇಗ ನೀವು ಓಡಿ ಹೋಗಿ ಅವನನ್ನ ಅಪ್ಪಿ ನಿನ್ನ ಆಲಿಂಗನದಲ್ಲಿ ಅವನನ್ನ ಬಿಗಿ ತಪ್ಪು. ಆಗ ನೀನು ಮಾಡಿದ ತಪ್ಪನ್ನ ಖಂಡಿತವಾಗ್ಲೂ ಅವನು ನಿನ್ನ ಕ್ಷಮಿಸ್ಬಿಡ್ತಾನೆ. ಆಗಲಿ, ನನ್ನ ಗಂಡ ಬರುವುದೊಂದೇ ತಡ. ಅವರನ್ನು ನನ್ನ ಒಳಗೆ ಸೆಳೆಸಿಕೊಂಡು ನಾನು ಸಂತೋಷ ಪಡ್ತೀನಿ. ಏನೇ ನನ್ನ ಗಂಡ ಬಂದ್ರೆ ಇರ್ತೀನಿ. ಗಂಡ ಬಂದ ಆತೋರು ಬರ್ದಂಗೆ ಬೇಗನೆ ಹೋಗಿ ಕರೆದುಕೊಂಡು ಬರುತ್ತೇನೆ. ಬಂದು ನೋಡಮ್ಮ ಸೋಮಶೇಖರ, ನನ್ನನ್ನು ಮರೆತರೆ ಚಿಂತೆಯಲ್ಲ, ಆದರೆ ನಿನ್ನ ಕೈ ಹಿಡಿದು ಹೆಂಡಂತಿರು ಮಾತ್ರ ನೀ ಎಂದೆಂದಿಗೂ ಮರೆಯಬಾರದು.
ದೂರವಾಗಿ ಹೊರಟು ಹೋಗ್ಬಿಟ್ರು. ಈಗೆಲ್ಲ ಚಿಂತೆಯಲ್ಲಿ ನನಗೆ ಯಾವುದು ತಿಳಿತಾ ಇಲ್ಲ. ನಾನು ಹುಚ್ಚಿಯಾಗಿಬಿಟ್ಟಿದ್ದೇನೆ ಸ್ವಾಮಿ, ಹುಚ್ಚಿಯಾಗಿಬಿಟ್ಟಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಮ್ಮ ಮನೆತನ ಎಲ್ಲವೂ ಹಾಳಾಗಿ ಹೋಯಿತು. ಹೆಂಡತಿ ಅಂತ ಹೇಳಿ ಅದೆಷ್ಟನ್ನು ಸಲಿಕೆ ಕೊಟ್ಟು ಇವಳಿನ ಪ್ರೀತಿಯಿಂದ ನೋಡಿಕೊಡ್ವಿ. ಕೊನೆಗೂ ಕೂಡ ಇವಳು ಮಾಡುವ ಹೇ ಕಾಯಕವನ್ನ ಮಾಡೇ ಬಿಡ್ಲಿಲ್ಲ. ಇದೇನು ತಂದಿದ್ದೇನೆ ನನ್ನ ಪಾಲಿಗೆ. ನಾನು ಪತಿಯಿಂದ ನಂಬಿದವನು ಪರಪುರುಷನೇ. ಕುಡಿದಿರುವೆ ಪದಾರ್ಥ ನನ್ನ ಕಣ್ಣಿಗೆ ಮಪ್ಪು ತಂದಿದೆ. ನಾನು ಬದುಕಬಾರದು, ಬದುಕಬಾರದು. ಸಚಿತ್ರದಲ್ಲಿ ಸೂಳೆಯಂತೆ ವರ್ತಿಸಿದ ಮತಿಗಟ್ಟ ಹೆಣ್ಣೆ ಈಗ ವಿಚಿತ್ರವೆಂದು ನುಡಿತಿರುವ ವೈಮಾಲಿ. ಅದು ಹೇಳಿದನಲ್ಲ, ನಾನೇ ಕುಡಿದಿರುವೆ ಪದಾರ್ಥ ಇವತ್ತು ನನ್ನ ಕಣ್ಣಿಗೆ ಮುಪ್ಪು ತಂದು ಬಿಟ್ಟಿದೆ ಸ್ವಾಮಿ. ಉನ್ನತ ಉನ್ನಾಡದಲ್ಲಿ ಮೆರೆಯುತ್ತಿರುವ ನಮ್ಮ ಮನೆಗೆ ಮಸುವಿಗೆ ಹೊಲಸಿ ಜಾತಿ ಎನ್ನುವುದೇನು? ಸಾಕು ಸಾಕು. ಕೈಯಲ್ಲಿರುವ ಅಮೃತವನ್ನು ಕುಡಿಯುವಷ್ಟರಲ್ಲಿ ಅದು ವಿಷವಾಗಿ ಬಿಟ್ಟಿತೆ. ಶಾರದಾ, ನಿನ್ನ ಮೇಲಿನ ಮೋಹ ನನ್ನನ್ನು ಕುರುಡನನ್ನಾಗಿ ಮಾಡಿ ಇಡೀ ಪ್ರಪಂಚವನ್ನೇ ಮರೆಸಿಬಿಟ್ಟಿದ್ದೆ. ಆದರೆ ಆ ಮೋಹ ಎಂದು ನನಗೆ ಮಾಯೆಯಾಗಿ ಕಂಡಿತಲ್ಲೇ ಮಾಯೆ. ನೀನು ಈ ರೀತಿ ನನಗೆ ಮೋಸ ಮಾಡುವುದಕ್ಕಿಂತ ಒಂದು ತೊಟ್ಟು ವಿಷವನ್ನಾದರೂ ಕೊಟ್ಟು ಬಿಡು ಶಾರದಾ, ಒಂದು ಬಿಡು. ವಿಧಿ ವಿಚಿತ್ರ ನಾಟಕದ ನಾಯಕಿ ಸ್ವಾಮಿ ನಾನು. ನಿಜ ಸೋ, ಒಂದು ತಿಂಗಳ ಒಪ್ಪತ್ತಾಯಿತು. ಇವನ ಜೊತೆಯಲ್ಲಿ ಕುಳಿತಾಳೆ, ಇವನ ಜೊತೆಯಲ್ಲಿ ತಿಂತಾಳೆ. ನಮ್ಮ ಕಣ್ಣೆದುರುಗಡೆ ಇವನ ಕೈ ಹಿಡಿದು ನಿನ್ನ ಬೆಡ್ರೂಮ್ಗೆ ಕೂಡ ಕರೆದುಕೊಂಡು ಹೋಗ್ತಾಳಪ್ಪ. ಬಾಯಿ ಮುಚ್ಚು ನಾಯಿ. ನನ್ನ ತಾಯಿಗೆ ಏನಾದರೂ ಅಂದರೆ ಇದರಲ್ಲಿ ಏನೋ ಸುಳ್ಳು ಇದೆ, ವಂಚನೆ ಇದೆ. ಅಸತ್ಯದ ಅಂತ್ಯ ಮೀರಿ ವರ್ಣಿಸಿದ ನಿಮ್ಮ ಚಿಕ್ಕಪ್ಪ ಆ ಮಗ ಅತ್ತೆ ಕೈ ಮಾಡಬಿದೆ. ಕಣ್ಣು ಮುಚ್ಚಿ ಕೈ ಬಿಡದ ಈ ಪರದೇಶ ಹೆಣ್ಣನ್ನು ನಡ ನೀರಿನಲ್ಲಿ ನನ್ನನ್ನು ಕೈ ಬಿಡಬೇಡಿ. ನಿಮಗೆ ತೃಪ್ತಿ ಆಗುವವರೆಗೂ ನನಗೆ ಪಡೆಯಿರಿ, ಪಡೆಯಿರಿ. ಮರು ಮಾತನಾಡದೆ ಈ ಮನೆ ಬಿಟ್ಟು ಹೊರಟು ಹೋಗು. ಸೋಮು, ಯಾವಾಗ ಬಂದಿಯಪ್ಪ? ಕ್ಷೇಮದಿಂದ ಇದ್ದೀಯೇನಪ್ಪ? ಬಂದೊಡನೆ ನನ್ನ ತಂಗಿಯನ್ನು ನಿಂದಿಸುತ್ತಿರುವಲ್ಲಪ್ಪ, ಆದದ್ದಾದರೂ ಏನು ಈ ಮನೆಯಲ್ಲಿ? ಬಂದಿರುವೆಯಲ್ಲ, ಕರೆದುಕೊಂಡು ಹೊರಟು ಹೋಗು ಈ ನಿನ್ನ ತಂಗಿಯನ್ನು ಮೊದಲು ಇಲ್ಲಿಂದ. ಕೊಂದು ಹಾಕದನ್ನು ಬಿಟ್ಟು ಚಿತ್ರ ಹೆಸರು ಕೊಟ್ಟು ಕಳುತ್ತಿದ್ದಾರೆ ಅತ್ತೆ ಹಾಗೂ ಚಿಕ್ಕಪ್ಪ. ತಂಗಿ, ಬಾಯಿ ಮುಚ್ಚು ನಾಯಿ. ನನ್ನ ತಾಯಿಗೆ ಏನಾದರೂ ಅಂದರೆ ನಿನ್ನ ಹಲ್ಲು ಉದುರಿಸಿ ಬಿಟ್ಟೇನು. ಸೋಮು, ಏನಪ್ಪ ಇಷ್ಟೇಕೆ ಹೃದಯ ಹೀನನಾಗಿರುವೆ? ಯಾಕೆ ಈ ರೀತಿ ಮಾತನಾಡುತ್ತಿರುವೆ? ನಿನಗೆ ಮತ್ತೊಂದು ಸಲ ಹೇಳಬೇಕೇನೋ? ಅತ್ತೆಯ ಅಂಜಿಕೆ ಇಲ್ಲದೆ, ಗಂಡನ ಮನೆಯ ಇಲ್ಲದೆ ಸಾಕಷ್ಟು ಮದ್ಯಪಾನವನ್ನು ಮಾಡಿದ ನಿನ್ನ ಈ ತಂಗಿ ಬೇರೊಬ್ಬನ ತೋಟಕ್ಕೆ ಹಕ್ಕಿಯಾಗಿರುವುದನ್ನು ಕಂಡು ನನ್ನ ಕಣ್ಣು ಇಂಗಿ ಬಿಡಬೇಕಾಗಿತ್ತು, ಇಂಗಿ ಬಿಡಬೇಕಾಗಿತ್ತು. ಏನಮ್ಮ ಇದು? ಏನು ನಡೆಯುತ್ತಿದೆ? ಹೌದಣ್ಣ, ಅವರು ಹೇಳಿದಂತೆ ನಡೆದಿದೆ. ಆದರೆ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಿ ನೋಡುವಂತ ಉಳಿದಿಲ್ಲ ನನಗ.
ಮಾತು ಒಂದೇ ಸುಳ್ಳಾಗಬಹುದಪ್ಪ, ಆದರೆ ನನ್ನ ತಂಗಿಯ ಮಾತು ಹಿಂದೆ ಇಂದು ಎಂದೆಂದಿಗೂ ಸುಳ್ಳವಿಲ್ಲವೆಂದು ನಾನು ಕೈ ಎತ್ತಿ ಹೇಳುವೆ ಸೋಮು, ಕೈ ಎತ್ತಿ ಹೇಳುವೆ. ಹೆತ್ತವರಿಗೆ ಹೆಗ್ಗನ ಮುಂದೆ ಗಾದಿ ಮಾತು ಹೇಳಲು ಇದೇನು ಸರ್ವಜ್ಞನ ಮನೆಯಲ್ಲ. ಕಣ್ಣೆದರಿಗೆ ನಿಂತು ಸೋಮಶೇಖರನಿಗೆ ಮತ್ತಷ್ಟು ಸಂಕಟವನ್ನು ತಂದೊಡ್ಡಬೇಡಿ. ಮದುವೆಯಿಂದ ಇಬ್ಬರು ಕೂಡ ಹೊರಟು ಹೋಗಿ. ಸೋಮು, ನೀನು ಕೂಡ ಇದೇ ಮಾತನ್ನು ಹೇಳುತ್ತೇನಪ್ಪ? ಮತ್ತೆ ಮತ್ತೆ ಅದನ್ನೇ ಹೇಳಲು ನನ್ನ ಹೃದಯ ತಳಮಳಗೊಳ್ಳುತ್ತಿದೆ. ಕರೆದುಕೊಂಡು ಹೊರಟು ಹೋಗು ಈ ನನ್ನ ತಂಗಿಯನ್ನು. ನಡೆಯಮ್ಮ. ಸೋಮಶೇಖರನೀಗ ರಾಕ್ಷಸರ ಕೊಳ್ಳದಲ್ಲಿ ಬಿದ್ದು ಬುದ್ಧಿಹೀನನಾಗಿದ್ದಾನೆ. ಅವನಿಗೆ ಬುದ್ಧಿ ಬಂದ ಮೇಲೆ ನೀನು ಮತ್ತೆ ಅವನ ಸತಿಯಾಗಿ ಬರುವಂತೆ ಅಮ್ಮ. ನಡೆಯಮ್ಮ, ಹೋಗೋಣ. ಅಣ್ಣ, ಮದುವೆಗಿಂತ ಮುಂಚಿತವಾಗಿ ನಿಮ್ಮ ಮನೆಯ ಮಗಳು ಈ ಹೆಣ್ಣು. ಆದ್ರೆ ಅವಳ ಮದುವೆ ಆದ್ಮೇಲೆ ಗಂಡನ ಮನೆ ಕಂಡು, ಗಂಡನ ಮನೆ ಸ್ವರ್ಗವೇ ಆಗಿರಲಿ ನರಕವೇ ಆಗಿರಲಿ, ಅಲ್ಲಿ ನೆಲೆಯಾಗಿ ಮಾಡುವುದು ಹೆಣ್ಣಿನ ಕರ್ತವ್ಯ. ನನ್ನ ಕೈ ಹಿಡಿದ ಇವರು ನನಗೆ ಹೊಡೆಯಬಹುದು, ಹೆಚ್ಚಾದ್ರೆ ನನ್ನ ಪ್ರಾಣವನ್ನೇ ತೆಗೆಯಬಹುದು. ಸಂತೋಷವಾಗಿ ಮುತ್ತೈದೆ ಸಾವನ್ನಪ್ಪುತ್ತಿದೆ ವಿನಃ ನಿನ್ನ ಜೊತೆಗೆ ಬರುವ ಸ್ವತಂತ್ರ ನನಗಿಲ್ವಣ್ಣ, ನನಗಿಲ್ಲ. ಹೌದಮ್ಮ, ಬಂಗಾರದಂತ ನನ್ನ ತಂಗಿಯ ಮನಸ್ಸು ಅರಿಯಲು ನನಗಾಗಲಿಲ್ಲವಿಲ್ಲಮ್ಮ. ತಂಗಿ, ನಾನಿನ್ನು ಬರುತ್ತೇನಮ್ಮ. ಅಣ್ಣ, ಕಾಲಿಗೆ ನಲಿವೇನ? ತಂಗಿ, ಅಂದು ನಿನ್ನ ಮನೆಯಿಂದ ನೊಂದು ಹೋಗುವಾಗ ಕಾರು ಅಪಘಾತವಾಗಿ ಕಾಲು ಕಳೆದುಕೊಂಡೆನಮ್ಮ. ಮತ್ತೆ ಆ ಕಡೆ ನನಗೆ ವಿಷಯ ತಿಳಿಸಲಿಲ್ಲ ನೀನು. ತಂಗಿ, ನಿನ್ನ ಕಷ್ಟಗಳೇ ನಿನಗೆ ಹೊರಲಾರದ ಗಂಟಾಗಿರುವಾಗ ಇನ್ನು ನನ್ನ ವಿಷಯ ಹೇಳಿ ನಿನಗೆ ಹೃದಯಘಾತವಾದೀತೆಂದು ನಾನು ನಿನಗೆ ತಿಳಿಸಲಿಲ್ಲಮ್ಮ, ತಿಳಿಸಲಿಲ್ಲ. ನಾನಿನ್ನು ಬರುತ್ತೇನಮ್ಮ, ಬರುತ್ತೇನೆ. ನನ್ನನ ಜೊತೆ ಹೊರಟು ಹೋಗುವ ಸಂಪೂರ್ಣ ಒಪ್ಪಿಗೆ ನನ್ನದಿದೆ. ನೀನಿನ್ನು ಧಾರಾಳವಾಗಿ ಹೋಗಬಹುದು. ದಯವಿಟ್ಟು ಆ ಮಾತನಾಡಬೇಡಿ. ಕಣ್ಮುಚ್ಚಿ ಕೈ ಹಿಡಿದ ಈ ಸತ್ಯೆಯನ್ನು ದಯವಿಟ್ಟು ಹೊರಗೆ ಹೋಗುವ ಅಂತ ಹೀನ ಮಾತುಗಳನ್ನು ಆಡ್ಬೇಡಿ ಸ್ವಾಮಿ. ಮಾವ, ನಾನಿಲ್ಲಿ ಯಾವ ಆಶೆಯನ್ನು ಹೊತ್ತುಕೊಂಡು ಬಂದಿದ್ದೇನೋ ಆ ನನ್ನ ಆಶಾ ಗೋಪುರ ಎಂದು ಸಿಡಿಲು ಬಡಿದು ಪುಡಿ ಪುಡಿ ಆದಂತಾಗಿದೆ. ಕಾರಣ, ನಾನೀಗ ಮರಳಿ ಬೆಂಗಳೂರಿಗೆ ಹೋಗ್ತೀನಿ. ಇನ್ನೊಂದು ತಿಂಗಳು ಬಿಟ್ಟು ಬರ್ತೀನಿ. ನಿಮ್ಮ ಕಾಲಿಡಿದು ಬೇಡಿಕೊಳ್ತೀನಿ, ದಯವಿಟ್ಟು ನನ್ನನ್ನು ಮಾತ್ರ ಈ ಮನೆಯಿಂದ ಹೋಗು ಅಂತ ಹೇಳ್ಬೇಡಿ. ನನ್ನನ್ನು ಬಿಟ್ಟು ನೀವು ಹೋಗ್ಬೇಡಿ. ಕಣ್ಣು ಮುಚ್ಚಿ ಕೈ ಹಿಡಿದ ಈ ಸತಿಯನ್ನು ನನ್ನ ದಾರಿನಲ್ಲಿ ಕೈ ಬಿಡಬೇಡಿ. ನಾನು ಯಾವ ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ದಯವಿಟ್ಟು ಒಂದೇ ಒಂದು ಸಲ ಇಲ್ಲಿ ಇರಲು ಅವಕಾಶ ಮಾಡಿಕೊಡಿ ಸ್ವಾಮಿ. ಮಾಡಿಕೊಂಡ ಸತಿಯಿದಿ ತನ್ನ ದೈವವಾದ ತಿಳಿದ ತಿರುಗೇಡಿ ನನ್ನ ಮಗ. ಅಂಥದ್ರಲ್ಲಿ ಅವನಿಗೆ ಎಂಥ ಮೋಸವನ್ನು ಮಾಡಿಬಿಟ್ಟೆ ಮಹಾತಾಯಿ. ಎಲ್ಲನೂ ತಾಯಿ ಒಂದೇ ಸರಿ. ಅಲ್ಲಿ ಯಾರು ಒಂದಿತ್ತು ವಿಚಾರ ಮಾಡುವಲ್ಲ, ನಮಗೆ ಒಟ್ಟ ಆಟ ಮುಳ್ಳು ಬಂದಂಗೆ ಬರಾಕತ್ತಾನ. ಇವನ ಮಗಳಿಗೆ ಪ್ರೀತಿ ಪ್ರೇಮ ಗೊತ್ತಿಲ್ಲಕಿನ ಅತಿ ಸುಲಭವಾಗಿ ನಮ್ಮ ಬಲ್ಯಾಗ ತಗೊಂಡಿವು. ಈ ಮಗ ನೋಡ್ರೆ ಅಡ್ಡ ತಿಡ್ಡ ಜಿಗ ಜನ. ಇವನು ಹೆಂಗೆ ಮಕ್ಕಳು ಮನೆಗೆ ಮುಡಿಬೇಕು ಅನ್ನೋದು ಗೊತ್ತಾಗೈತಿ. ಇರ್ಲಿ, ಈಗ ನಮ್ಮ ಶಿವಲೀಲಾ ಬರ್ತಾಳ, ಇವನು ವಿಚಾರ ಮಾಡೋನು.
ಈಗ ಒಂದು ಐಡಿಯಾ ಬತ್ತು. ನಮ್ಮ ಶಿವಲಿನ ಬರ್ಲಿ, ಆಕಿಗೆ ಈ ವಿಷಯ ತಿಳಿಸಿ, ಅವ್ರ ಅಪ್ಪನತ್ತಿ ಕಳಿಸಿ, ಅವ್ರ ಅಪ್ಪನ ಅಳಿಸಿ, ಅವ್ರ ಮಳೆ ಆಗಲಿಲ್ಲ, ನನ್ನ ಹೆಸರು ಕುರಟ್ಟಿ ಮಾಸ್ತರ್ ಅಂತ ಕರಿಬೇಡ್ರಿ. ಬತ್ ನೋಡ್ರಿ ಗೋಲ್ ಗುಮ್ಮಟ್ ಎಕ್ಸ್ಪ್ರೆಸ್. ತಂಡಿ ತಂಡಿ ಹಾವಾದಾಗ ಬಿಂಡೆ ಗಿಂಡೆ ಜಗಬರ, ತಂಡಿ ತಂಡಿ ಹಾವಾದಾಗ ಬಿಂಡೆ ಗಿಂಡೆ ಜಗಬರ, ಯಾದ ಹುಡುಗರ ಹುಡುಗರ ಅಡಿಗೆ ಕಂಡಣ್ಣ, ಯಾದ ಹುಡುಗರ ಹುಡುಗರ ಅಡಿಗೆ ನಿನ್ನ ಬಿಟ್ಟು ಇರಬೇಕಂದ್ರೆ ನನ್ನ ಜೀವ ಬಿಟ್ಟಂಗಾಕೈತಿ ಮಾಸ್ತರ. ಹಿಂಗ ನಾ ಎಲ್ಲ ಶಿವಸ್ವರ ಲಾಸ್ಟ್ ಅದಾರಲ್ಲ, ಶಿವನ ಅಪ್ಪನ ಪಡೆದು ಮರುಜನ್ಮ ಬೇಡವೆಂದು ಏಲೋಕ ತೇಜಿಸಿದ ಅಂತೇಳಿ ನಿಮ್ಮ ಅಪ್ಪ ಎಲ್ಲ ಪುಟದ ಬಿದ್ದಾನ ಮತ್ತೆ ಯಾರೇ ಪುಟದ ಬಿದ್ದು ಹೊಕ್ಕಾನ? ನನಗ ನಿನ್ನ ಬಿಟ್ಟಿರಕ್ಕಾಗವಲ್ದು. ಎಂದಿದ್ರು ನಾನು ನಿನ್ನ ಜೋಡಿ ಆಗ್ಬೇಕನ್ನೋದು ನನ್ನ ಆಸೆ ಮಾಸ್ತರ. ನಮ್ಮಪ್ಪ ಇದಕ್ಕೆ ಹೋಗಿದ್ದ, ಹಾ ಅದು ಮಾಡ್ಲಿ ಕೆಲಸ ಅಂತ ಬಿಟ್ಟ ಓಡಿ ಬಂದ. ಅವ ಮಗ ನಿನ್ನೆಲ್ಲ ಪುಕರ ಸಿಕ್ಕತಿ, ಶಿಸ್ತಾಗಿ ಬಸವನಪ್ಪ ಜಾತ್ರೆ ಜಾಡ್ಸ್ಯಾನ. ಅದಕ್ಕ ಈಗ ಕುಲ್ಲ ಮಾಡಕ್ ಹೋಗಿರ್ಬೇಕ ಅವ ಬಾಳ ಮಾಡಿ. ಅಲ್ಲ ಈಗ ಸದ್ಯ ಬರ್ತಾನ ತಡ ಮಾಡಿ ಬರ್ತಾನ. ಈಗ ಸದ್ಯ ಬರ್ತಾನ ತಡ ಮಾಡ್ದ, ಅವ್ನ್ ಯಾವಾಗ ಮುಗಿತದ ಅವಾಗ ಬರ್ತಾನ, ಮುಗಿದ ಮೇಲೆ ಬರ್ತಾನವ. ನನಗೇನ್ ಗೊತ್ತೈತಿ ಅವ್ನ್ ಯಾವಾಗ ಮುಗಿತಿತ್ತು ಅಂತಂದು. ಹಿಂಗ ನೋಡಿದ್ರ ಒಂದ್ ಐಡಿಯಾ ಹೇಳ್ತಾನೆ ನಿನಗ. ಏನದ? ನೀ ಅಷ್ಟ್ ಮಾಡಿದ್ರೆ ಮುಗಿದ ಹೋಗ್ತ, ತಾನಾಗೆ ಅವನಾಗೆ ಬಂದ ನಿನ್ನ ನನಗ್ ಕೊಟ್ಟು ಮದುವೆ ಮಾಡ್ತಾನ, ತಿಳಿತೇನ? ಆದ್ರೂ ನಾ ಬೇಗ ನಿನ್ನ ಮದುವೆ ಆಗಬೇಕು, 4ನೇ ಪಾಠ ನಿನ್ನ ಕಡೆಯಿಂದ ಹೇಳಿಸ್ಕೋಬೇಕನ್ನೋ ಆಸೆ ಬಹಳ ಐತಿ ಮಾಸ್ತರ. ನೋಡು 8-10 ದಿವಸ ಬಿಡ, ಒಮ್ಮೆ 8-10 ದಿವಸ ಬಿಟ್ಟ ವಾಂತಿ ಮಾಡ್ಕೊಂಡಾಗ ಮಾಡ. ಆಮೇಲೆ ಯಪ್ಪ ನಿನ್ನ ಮಗಳ ತಿಂಗಳಾತ ಹೊರಗೆ ಕೂತಿಲ್ಲ ಅಂತ ಹೇಳ. ಅವಾಗ ಮಗ ಸಿಟ್ಟಿಗೆ ಎದ್ದ ಬೈದ್ಲಾಕ ಬರ್ತಾನ. ಯಪ್ಪ ಹೊಟ್ಟೆ ಒಂದು ಕೂಸ ಹೊತ್ತು ನೋಡಕ್ ಹೊರಗೆ ಬರತೈತೆ ಅಂತ ಹೇಳ. ಅವಾಗ ಮಗ ನಾಯಿ ಹೆಂಗ್ ಜಿಗದಾಡೋ ಅಡ್ಡ ತಿಡ್ಡ ಜಿಗದಾಡೋ ಮಗ ನಾಯಿ ಕುಣ್ಣಿಗೈತೆ ನೀ ಹೇಳ್ದಂಗೆ ಕೇಳ್ತಾನ. ಅಷ್ಟ್ ಮಾಡಿದ್ರೆ ಮುಗಿದ ಹೋತ. ಅಷ್ಟ್ ಮಾಡ್ತೀಯ? ಹಂಗಾರ ಈಗ ನಾನು ಬಸರಾಗಂತೀಯ? ಇಷ್ಟು ಮಂದಿ ಕೂತಾವ ಬಸರಾಗತ್ತೆ ಜನ. ಸುಮ್ಕ ಕರೆ ಅಲ್ಲ, ಸುಮ್ಕ ಬಸರಾಗಲ್ಲ ಅಂದ್ರೆ ಸುಮ್ಕ ಸುಳ್ಳ ಬಸರಾಗ್ಲಿ. ಅದೇ ಹಂಗ ಅಷ್ಟು ಗೊತ್ತಿಲ್ಲ. ಗೊತ್ತಿಲ್ಲ. ಅಲ್ಲ ಈಗಿನ ಕಾಲದಾಗ ಮನಸ್ಸು ಮಾಡ್ರ ಗನಸು ಬಸರಾಗ್ತಾರ, ನಿನಗ್ ಬಸರ ಯಾಕೆ ಬರಾಗಲ್ಲ? ಬಿಡಿಸ್ ಹೇಳ ಅದು ಹೆಂಗ್ ಅಂತಂದ. ನೋಡ್ರಿ ನಿಮ್ ಮನ್ಯಾಗ ತೆಲಗಿ ಬಿದಾವಲ್ಲ? ಅಯ್ಯೋ 3-4 ಅದಾವ. ನನಗೂ 2 ಆಡ್ಬೇಕು, ನಮ್ಮ ಅಪ್ಪಂಗೆ 2 ಆಡ್ಬೇಕು. ಅಷ್ಟ ಮಾಡ್ಲಿ. ಹಂಗ ಮಾಡಿದ್ರೆ ನಮ್ಮ ಅಪ್ಪ ಒಪ್ಕೊತಾನ. ಆತ ಹಂಗಾರ ನಾವು ಹೋಗಿ ಈಗ ಹಿಡ್ಕೊಂಡ ಈ ಸದ್ಯ ಈಗ ಮಾಡಿದ್ರೆ ನಾನ್ ತಾನು ಇದಕ್ ಹೋಗ್ಯಾನ ಅಂತ ಹೇಳ್ತಿ. ಮತ್ತ ನಾ ಹೋಗೋ ಹೊತ್ನಾಗ ಸಾಪ ಸಪ ಇತ್ತು, ನಾ ಬರೋಟ್ಟಿಗೆ ಇದು ಹೆಂಗ ಆತ ಕೇಳ ಯಾರು ಹೇಳ್ತಿ? ಮತ್ ಇನ್ಯಾಕ್ ಮಾಡ್ಲಿ? ನಾ ಹೇಳ್ದಂಗ ಕೇಳ. ಒಂದ್ 8-10 ದಿವಸ ಬಿಡ, ನಾ ಹೇಳ್ದಂಗ ಮಾಡ್ತೀತಿಲ್ಲ. ಮಾಸ್ತರ ಇನ್ನು 8-10 ದಿವಸ ನಿನ್ನ ಬಿಟ್ಟಿರ್ಬೇಕಂದ್ರ ನನಗ ಬಹಳ ತ್ರಾಸ ಆಗತಿ, ಮತ್ತ ಬಹಳ ದುಸುಕ್ ಸಿಕ್ಕಿ. ನೀ ಹೇಳುದು ನನಗೆ ಅರ್ಥ ಆಗತೈತಿ. 8-10 ದಿವಸ ಬಿಟ್ಟಿರೋದಂದ್ರ ನನಗೂ ನೀನು ಬಿಟ್ಟಿರೋದು ಆಗವತ್ತ ಅಲ್ಲ. ಮತ್ ಹೊಟ್ಟೆ ಹೆಂಗ ಬರ್ತೈತೆ ಹಂಗ ಹೋಗ್ಬೇಕಲ್ಲ. ಈಗ 8-10 ದಿವಸ ಅಟ್ಟ ಬಿಟ್ಟಿರೋದ, ಮುಂದೆ ಯಾವತ್ತು ರಾಣಿ ಕೂಡಿರ್ತೀವಲ್ಲ, ಯಾಕೆ ಚಿಂತೆ ಮಾಡ್ತೀವಿ? ನನಗೂ ನೀನು ಬಿಟ್ಟಿರೋಣ ಹೊಟ್ಟೆ ಒಂದ್ ನಮ್ನಿ ಹೊಟ್ಟಾಗ ತಳಮಳ ಆಗತೈತಿ. ಯಾರು ನೋಡುವ ನಿನ್ನ ಬಿಟ್ಟಿರೋಣ ಆಗವತ್ತು. ಆದ್ರ ನಿನ್ ಇಲ್ಲಿ ಬಾಳತಕ ನಿತ್ಯ ತಿಳ್ಕುವ ನನಗೆ ಎಟ್ಟೆ ಆಗ್ತೈತಿ. ಅಲ್ಲಿ ನೋಡಲ್ಲಿ ನಿಮ್ಮಪ್ಪ ಎಲ್ಲಾ ಮುಗಿಸ್ಕೊಂಡ್ ಬರ್ಲಾತಾನ. ಪಟ್ಟ ಕಾಲೇಜ್ ಆಗಲಿಲ್ಲ ಈಗ ಹೋಗ್ತಾನ. ಮತ್ತ 8-10 ದಿವಸ ಬಿಟ್ಟು ಬಿಟ್ಟಿದೆ ಹೋಗಕ್ಕೆ ಬಿಟ್ಟ 8-10 ದಿವಸ ಬಿಟ್ಟು ಹೆಂಗಿರ್ಲಿ ನಾನೆನ್ನ ಹ್ಯಾಂಗಿರ್ತಿ ಮಾಸ್ತರ? ಅದಕ್ಕೆ ಸ್ವಲ್ಪ ನೆನಪುರಿಯಾಗಿ ಯಾರ ಕೊಡ್ಲ
ಆತ್ ಮಾಸ್ತರ, ನೀ ಹೇಳದಂಗೆ ಮತ್ತೆ ನಾಳೆ ಮಾಡ್ಕೊಂಡು ಬಂದ ಬಿಡ್ತೀನಿ. ನಾ ಇನ್ನು ಬರ್ಲಿ. ಬಾಯ್ ಬಾಯ್. ಕಣ್ಣಕ್ಕನ ಕಣ್ಣಕ್ಕನ ಅದು ಈಗ ಗಾಜಿನ ಚೂರಾಗಿ ಬಿಟ್ಟಿದೆ. 6 ಗುಣಗಳುಳ್ಳ ನನ್ನ ಹೆಂಡತಿ ಆದಳಲ್ಲ ಎಂದು ಆನಂದ ಪಡುವಷ್ಟರಲ್ಲಿ ಅವಳು ಬೇರೊಬ್ಬನ ತೋಳ್ತೆಕ್ಕೆಯಲ್ಲಿರುವುದನ್ನು ಕಂಡು ನಾನು ಶಾಂತಿ, ಸಮಾಧಾನ, ನೆಮ್ಮದಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದೇನೆ. ಇಲ್ಲ, ನಾನೀಗ ಬದುಕಲೇಬಾರದು ಈ ಭೂಮಿಯ ಮೇಲೆ. ಹೌದು ಸೋಮಶೇಖರ, ನಿನಗಿನ್ನು ಆತ್ಮಹತ್ಯೆಯೇ ಗತಿ. ಯಾರು? ಸೋಮು? ಏನಪ್ಪ ಇದು? ನಿನ್ನೆಯ ಊರಿಗೆ ಹೋದವನು ಇವತ್ತೇ ಮಾಡಿ ಬಂದಿರುವೆ ಇಲ್ಲ, ಅದು ದುಃಖಿಸುತ್ತಾ ನಗರವನದಲ್ಲಿ ಬಿದ್ದಿರುವೆ. ಏಕೆ? ಏನು ನಿನ್ನ ಹೆಂಡತಿಗೆ ಏನಾದರೂ ಅಪಾಯ ಸಂಭವಿಸಿದೆ? ಅಪಾಯ ಸಂಭವಿಸುವುದು ನಿಜ ಶ್ರೀಧರ್, ಆದರೆ ನನಗಲ್ಲ, ನನ್ನ ಹೆಂಡತಿಯಿಂದ ನನಗೆ. ಯಾಕಪ್ಪ, ಏನಾಯ್ತು? ವಿಷಯವನ್ನು ಬಿಡಿಸಿ ಹೇಳು. ನಾನು ಊರಿಗೆ ಹೊರಟು ಹೋಗುವಾಗ ನನ್ನ ಹೆಂಡತಿ ಹಾಗೆ ಹೀಗೆ ಗಂಗೆ ಗೌರಿ ಅಂದೆಲ್ಲ ನೋಡಿದಿರಲಿಲ್ಲವೇ? ಹೌದು ಸೋಮು, ಈಗೇನಾಯ್ತು? ಈಗ ಅವಳು ಮಾರಿ, ಮಾಯೆ, ಸೂಳೆ ಎಂದು ತಿಳಿದು ಓಡಿ ಬಂದು ಬಿಟ್ಟಿರುವೆ ಶ್ರೀಧರ್. ನಾನೇನು ಕೇಳುತ್ತಿದ್ದೇನೆ, ನೀನೇನು ಹೇಳುತ್ತಿರುವೆ? ಹೌದು ಶ್ರೀಧರ್, ನನ್ನ ಒಡ ಹುಟ್ಟಿದವನಂತಿದ್ದ ನಿನ್ನೆದುರು ನಿಜವನ್ನೇ ಹೇಳುತ್ತಿದ್ದೇನೆ. ನನ್ನ
ಹೆಂಡತಿ ಈಗ ಮೂಳೆಯಾಗಿದೆ. ಸೋಮು, ಊರಿಗೆ ಹೋಗುವಾಗ ತುಂಬಾ ಹೇಳಿ ಹೋಗಿದ್ದೆಯೋ, ಅಂತವಳಿಗೆ ಸೂಳೆ ಎನ್ನಲು ನಾಚಿಕೆಯಾಗುವುದಿಲ್ಲವೇ? ಊರಿಗೆ ಹೋದಾಗ ಏನು ನಡೆಯಿತು ಮುಚ್ಚು ಮರೆ ಇಲ್ಲದೆ ಹೇಳು. ಶ್ರೀಧರ್, ನಾನು ಊರಿಗೆ ಹೋದಾಗ ಕಾಣಬಾರದನ್ನು ಕಂಡೆ, ಕೇಳಬಾರದನ್ನು ಕೇಳಿದೆ. ಅದನ್ನೀಗ ನಿನ್ನೆದುರು ಯಾವ ಬಾಯಿಂದ ಹೇಳಲು? ಸೋಮು, ಕಾಣಬಾರದನ್ನು ಕಂಡೆ ಕೇಳಬಾರದನ್ನು ಕೇಳಿದ್ದೆ ಅಂದ್ರೆ ವಿಷಯ ಏನಾಯಿತು ಮುಚ್ಚು ಮರೆ ಇಲ್ಲದೆ ಹೇಳು. ನನ್ನ ನಾನೇ ಆದೀತು ನಿನಗೆ. ನೋಡಿ ಶ್ರೀಧರ್, ನಾನು ಯಾವ ಆಸೆಯಿಂದ ನನ್ನ ಹೆಂಡತಿಯನ್ನು ಕಾಣಲು ಹೋಗಿದ್ದೇನೋ, ನಾನು ಮನೆಯ ಬಾಗಿಲಲ್ಲಿ ಕಾಲಿಡುವುದು ಒಂದೇ ತಡ. ನಿಲ್ಲಲು ಬಾರದಷ್ಟು ಮದ್ಯಪಾನವನ್ನು ಮಾಡಿದ ನನ್ನ ಮಡದಿ ಬೇರೊಬ್ಬನ ತೋರ್ತೆಟ್ಟೆಯ ಹಕ್ಕಿಯಾಗಿರುವುದನ್ನು ಕಂಡು ನಾನು ಬದುಕುವ ಆಶೆಯನ್ನೇ ಬಿಟ್ಟು ಬಂದಿದ್ದೇನೆ ಶ್ರೀಧರ್. ಸೋಮು, ಏನಿದು ವಿಚಿತ್ರ ವಿಷಯ? ನೀ ಕಂಡ ಸನ್ನಿವೇಶದಲ್ಲಿ ಏನಾದರೂ ಗೂಢಾರ್ಥವಿರಲೇಬೇಕು. ಅಂದ್ರೆ ನನ್ನ ಹೆಂಡತಿ ಅಂತವಳಲ್ಲ ಅಂತೀಯ ನೀನು? ಸೋಮು, 1000 ಸಲ ಹೇಳ್ತೀನಿ, ನನ್ನ ಅತ್ತಿಗೆ ಅಂತವಳಲ್ಲ ಕಣೋ, ನನ್ನ ಅತ್ತಿಗೆ ಅಂತವಳಲ್ಲ. ಅಲ್ಲ ಕುನ ಶ್ರೀಧರ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನೋ? ನಾನೇ ಸ್ವತಃ ಪ್ರತ್ಯಕ್ಷವಾಗಿ ಕಂಡು ಬಂದಿದ್ದೇನೆ ಕಣೋ, ಸ್ವತಃ. ನೋಡು ಸೋಮು, ಪ್ರತ್ಯಕ್ಷವಾಗಿ ಕಂಡರೆ ಪ್ರಮಾಣಿಸಿ ನೋಡಬೇಕು. ನೀನು ಮೊದಲಿನಿಂದಲೂ ಹೇಳುತ್ತಿದ್ದೆ, ನನ್ನ ಅತ್ತೆ ಹಾಗೂ ನನ್ನ ಮಾವ ನನ್ನ ಹೆಂಡತಿಯನ್ನು ಕಸಕ್ಕಿಂತಲೂ ಕೀಳಾಗಿ ಕಾಣುತ್ತಾರೆಂದು. ಆದ್ರೆ ಶ್ರೀಧರ್, ಬರೀ ಅವರಿಬ್ಬರ ಬಾಯಿಂದ ಆದ್ರೆ ನಾನು ಕೂಡ ನಂಬುತ್ತಿರಲಿಲ್ಲ. ನನ್ನ ಹೆಂಡತಿ ಬೇರೊಬ್ಬನ ಆಲಿಂಗನದಲ್ಲಿರುವುದನ್ನು ನಾನೇ ಸ್ವತಃ ಕಣ್ಣಾರೆ ಕಂಡು ಬಂದಿದ್ದೇನೆ. ಸೋಮು, ಇರಲಿ. ಆ ರೀತಿ ಕಂಡವಳು ಅವಳು ಅಂತವಳಲ್ಲ ಅಂತೇಳಿ ಕಾಣುವ ಸಮಯ ಬಂದೇ ಬರುತ್ತದೆ. ಸರಿ, ನಾನೊಂದು ನಿನಗೆ ಕೆಲಸ ಹೇಳ್ತೀನಿ. ಅದೇನಪ್ಪ? ಸೋಮು, ನಡೆದ ಘಟನೆಯ ಕುರಿತು ಸತ್ಯವನ್ನು ತಿಳಿಯಬೇಕಾದ್ರೆ ನಾನು ನಿನಗೆ ನಾಟಕವಾಡುವುದನ್ನು ಕಲಿಸ್ತೀನಿ. ಅದನ್ನು ನೀನು ಚೆನ್ನಾಗಿ ನಾಟಕವಾಡುವಂತೆ ಇರಲಿ. ಮೊದಲು ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡದಂತೆ. ನಡೆ, ಮನೆಗೆ ಹೋಗೋಣ. ತಂಗಿ, ಘಾತವಾಯಿತಮ್ಮ, ಘಾತವಾಯಿತು. ಏನಾಯ್ತು? ಶಾರದ ಜೀವನ ಹೀಗಾಗಬಾರ್ದಾಗಿತ್ತು. ಆದದಾದ್ರೆ ಏನಂತ ಹೇಳ್ಬಾರ್ದಾ? ಬೆಂಗಳೂರಿನಿಂದ ಟೆಲಿಗ್ರಾಮ್ ಬಂದಿದೆ. ಯಾರು? ಸೋಮಶೇಖರ್ ಸೋಮಶೇಖರ ಸ್ನೇಹಿತನಿಂದ. ಏನಂತ ವಿಷಯ? ಅದೇನಂತ ಬಿಡಿಸಿ ಹೇಳಿ. ಶಾರದೆಗೆ ಈ ಸುದ್ದಿ ತಿಳಿದರೆ ಎದೆ ಬಡಿದುಕೊಂಡು ಸತ್ತು ಹೋಗುತ್ತಾಳೆ. ಏನಂತ ತಾರು ಬಂದ್ರೆ ಯಾವ ಬಾಯಿಂದ ಹೇಳಲಿ ಶಾರದಾ? ಘಾತವಾಯಿತಮ್ಮ, ಘಾತವಾಯಿತು. ನಿನ್ನ ಮಾಂಗಲ್ಯವು ಹರಿದು ಹೋಯಿತು, ನಿನ್ನ ಕುಂಕುಮ ವಹಿಸು ಹೋಯಿತು. ಅಂದ್ರೆ ನಿನ್ನ ಚಿಂತೆಯಲ್ಲಿ ಸೋಮಶೇಖರ ಆತ್ಮಹತ್ಯೆ ಮಾಡಿಕೊಟ್ಟು ಸತ್ತು ಹೋದನಂತೆ. ಕುಲದೇವರ ಸಾಕ್ಷಿಯಾಗಿ ಸತ್ಯವೇ ಮಾತು. ನನ್ನ ಕುಲದೇವರಾಗಿರೋ ಸತ್ಯ. ಇದೀಗ ತಾನೇ ಪೋಸ್ಟ್ ಮನಿ ಸುದ್ದಿಯನ್ನು ಕೊಟ್ಟು ಹೋಗಿದ್ದಾನೆ. ನಾನೇಕೆ ಸುಳ್ಳು ಹೇಳಿಲ್ಲಮ್ಮ? ಯಾವ ಸುಖ ಸಂತೋಷ ಯಾವುದರ ಕಳೆದೆ ಕಣ್ಣು ಮುಚ್ಚೆ ಹೊರಟು ಹೋದನೆ. ಸ್ವಾಮಿ, ನಿಮ್ಮ ಕೈಯಾರೆ ನನ್ನ ಕತ್ತು ಹೆಚ್ಚಿಗೆ ಹಾಕುವುದನ್ನು ಬಿಟ್ಟು ಇವತ್ತು ನನ್ನ ಚಿಂತೆಯಲ್ಲಿ ನೀವೇ ಹೊರಟು ಹೋಗ್ಬಿಟ್ಟು ಮುಗಿಯಿತು ಸ್ವಾಮಿ. ಈ ನನ್ನ ಕಥೆ ಮುಗಿದು ಹೋಯಿತು.
ಮನೆಯಲ್ಲಿ ಬಿದ್ದಿದ್ದೆ. ಯಾರಿಗೋಸ್ಕರ? ನನ್ನ ಗಂಡನಿಗೋಸ್ಕರ. ಗಂಡನಿರುವನೊಂದು ಗಂಟಿಗೆ ಇಂದ ಮುಂದೆ ನುಗ್ಗಿದ್ದೆ. ಆದ್ರೆ ಇವತ್ತು ನನ್ನ ಗಂಡನನ್ನು ಕಸಿದುಕೊಂಡು ಮೊಟ್ಟೆಯನ್ನಾಗಿ ಮಾಡಿಬಿಟ್ಟ ದೇವರು. ಗಂಡನನ್ನು ಕಳೆದುಕೊಂಡಿರುವ ಈ ಮುಂಡೆಗೆ ಏಕೆ ಬೇಕು ಹಣೆಯ ಮೇಲಿನ ಕುಂಕುಮ, ಕೊರಳಲ್ಲಿರುವ ಈ ತಾಳಿಬಿಲ್ಲ, ಕೈಯಲ್ಲಿರುವ ಈ ಬಳೆಗಳು ಬಟ್ಟೆಗಳು ಚೂರು ಚೂರಾಗಿ ಹೋದವು. ಇವತ್ತು ಈ ಮನೆಯಿಂದ ಈ ಪರದೇಶ ಹೆಣ್ಣು ನಿಮ್ಮೆಲ್ಲರನ್ನು ಬಿಟ್ಟು ಬಹು ದೂರವಾಗಿ ಹೋಗ್ತಾ ಇದ್ದಾಳೆ. ಇಲ್ಲ, ನಾನು ಬಹು ದೂರವಾಗಿ ಹೋಗ್ತಾ. ಏನಮ್ಮ ಇದು ನಿನ್ನ ಸ್ಥಿತಿ? ಏನಾಯ್ತಮ್ಮ? ಇದೇನಮ್ಮ ನಿನ್ನ ಅವತಾರ? ದಶಾವತಾರ ವಿಷ್ಣುನಂತೆ ಈ ಶಾರದೆ ಕೊನೆ ಅವತಾರವಲ್ಲ, ಒಂದು ತಂದೆಯನ್ನು ಕಳೆದುಕೊಂಡಿರುವ ಪರದೇಶಿ ಅವತಾರ. ಒಡ ಹುಟ್ಟಿದ ಅಣ್ಣನಿಗೆ ತುತ್ತನ್ನ ಹಾಕದ ಹೆಣ್ಣಿನ ಅವತಾರ. ಪತಿಯ ಪ್ರೇಮವನ್ನು ಅರಿಯದ ಪರದೇಶಿ ಅವತಾರ. ಇವತ್ತು ನನ್ನ ಗಂಡನನ್ನು ಕಳೆದುಕೊಂಡಿರುವ ನನ್ನ ಕೊನೆಯ ಅವತಾರವನ್ನ. ಏನಮ್ಮ ಗಂಡನನ್ನು ಕಳೆದುಕೊಂಡೆಯಾ? ಹೌದು ಶಿವ, ನಿನ್ನೆ ರಾತ್ರಿ ಸೋಮಶೇಖರ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುತ್ತೆ. ಸೋಮು ಸೋಮು ನನಗೇನು ಕೇಳ ಹಚ್ಚಿದೆಪ್ಪ ನೀನು? ನಿಜವಾಗಲೂ ನಮ್ಮ ನಗಲಿ ಹೋದೆಯಾ? ಬಾಳು ಮನಸ್ಸಿನ ಪುಣ್ಯಾತ್ಮನೆ, ಬಡವರ ಸುಖ ದುಃಖ ಕೇಳುವ ಭಗವಂತನೆಂದು ಊರೇ ಹಾಡಿ ಹೋಗಲಿತ್ತಲ್ಲಪ್ಪ. ಆ ಊರೇ ಇಂದು ಕಣ್ಣೀರಿನಲ್ಲಿ ಕೈ ತೊಳೆಯದಂತೆ ಮಾಡಿ ಹೋದೇನಪ್ಪ. ತಂಗಿ, ನೀನಂದಂತೆ ನಿನ್ನ ಕತೆ ಕಣ್ಣೀರಿನ ಕತೆ ಆಯ್ತಮ್ಮ, ಕಣ್ಣೀರಿನ ಕತೆ ಆಯ್ತು. ನಡೆಯಮ್ಮ, ಈಗಲಾದರೂ ನನ್ನ ಮನೆಗೆ ಹೋಗು. ನಡೆಯಮ್ಮ. ಇಲ್ಲ, ನಿನ್ನ ಜೊತೆ ಬಂದು ನಾನೇನಾಡ ಮಾಡ್ಲಿ? ಇಲ್ಲ, ನಾನು ನನ್ನ ಗಂಡನ್ನು ಕರ್ಕೊಂಡು ಬರ್ತೀನಿ. ನಾನು ನನ್ನ ಗಂಡನ್ನು ಹುಚ್ಚೆಂತೆ ಮಾಡಬೇಡಮ್ಮ. ಹೋದ ನಿನ್ನ ಗಂಡ ವಿಧಿ ಕರೆದುಕೊಂಡು ಹೋದಮ್ಮ. ಅವನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಬೇಡಿಕೊಳ್ಳೋಣ. ನಡೆಯಮ್ಮ, ಹೋಗೋಣ. ಇದೇನಪ್ಪ ಊರು? ಇಲ್ಲಿ ಊರು ಒಂದು ಕಡೆ, ಊರು ಬಸ್ ಸ್ಟ್ಯಾಂಡ್ ಒಂದು ಕಡೆ ಇದೆ. ನೋಡಿದ್ರೆ ರಿಕ್ಷಾ ಸ್ಟ್ಯಾಂಡು ಕೂಡ ಒಂದು ಕಾಣ್ತಾ ಇಲ್ಲ. ಹೋಗ್ಲಿ, ಈ ಬ್ಯಾಗನ್ನು ಹೊತ್ತೋ ಇಲ್ಲೋ ಕೂಲಿಯವನು ಸಿಕ್ಕರೆ ಪುಣ್ಯ ಬರ್ತು. ಓ, ಯಾರಪ್ಪ ನೀನು? ನನಗೊಂದು ಸಹಾಯ ಮಾಡ್ತೀಯಾ? ಹೇಳಿ ಯಜಮಾನ್ರಿ, ಸಂಕೋಚ ಪಡೆದೆ ಹೇಳಿ. ನಾನು ಈ ಊರಿಗೆ ಹೊಸಬ, ಮೇಲಾಗಿ ವಯಸ್ಸು ಹೋದ ಮುದುಕ. ನನಗೆ ಇಲ್ಲಿ ಸೋಮಶೇಖರನ ಮನೆ ತೋರಿಸ್ತೀಯ ತಮ್ಮ? ಸೋಮಶೇಖರನೇ? ಹೌದು ತಮ್ಮ.
ಸೋಮಶೇಖರ ತೀರಿಕೊಂಡು ಇಲ್ಲಿಗೆ 1 ತಿಂಗಳಾಯ್ತಲ್ಲ. ಅವನು ಸತ್ತು ಹೋದರೆ ಏನಾಯ್ತು? ನಾನು ಬದುಕಿದ್ದೇನಲ್ಲ. ಒಟ್ಟ ನನ್ನ ಹಣ ವಸೂಲಿ ಮಾಡಲಿಕ್ಕೆ ನಾನು ಇನ್ನೂ ಬದುಕಿದ್ದೇನೆ ತಮ್ಮ. ಏನು ಹೇಳ್ತಿದ್ರೆ ಯಜಮಾನ್ರೆ? ಸೋಮಶೇಖರ ತೀರಿಕೊಂಡು 1 ತಿಂಗಳಾಯಿತು. ಅವನು ನಿಮ್ಮ ಹತ್ತಿರ ಹಣ ಪಡೆದಿದ್ದಾನಂದ್ರೆ ಇದೊಂದು ವಿಚಿತ್ರ ಸಂಗತಿ ಐತಲ್ಲ. ಅವನ ಮನೆಯಲ್ಲಿ ಸಾಕಷ್ಟು ಧನಧಾನ್ಯ ಬಿದ್ದಿರುವಾಗ 4 ಜನರಿಗೆ ಕೈ ಎತ್ತಿ ಕೊಡುವಂತ ಶ್ರೀಮಂತನು ಅವನಿದ್ದಾಗ ನಿಮ್ಮ ಹತ್ತಿರ ಅವನು ಹಣ ಪಡೆದಿರುವನಿ? ನೋಡ್ತಮ್ಮ, ಧನಲಕ್ಷ್ಮಿ ಅವನ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ದಿರಬಹುದು. ಆದರೆ ಬೆಂಗಳೂರಿನಲ್ಲಿ ಕಲಿಯಲು ಬಂದಾಗ ನನ್ನ ಹತ್ತಿರ 15,000 ರೂಪಾಯಿ ಹಣ ಸಾಲ ಮಾಡಿದ್ದಾನೆ. ಎಲ್ಲಿ ಅದನ್ನು ತಿರುಗಿ ಕೊಡಬಾರದು ಎಂದು ಸತ್ತು ಹೋದನೋ ಆ ದೇವರಿಗೆ ಗೊತ್ತು. ಇರ್ಲಿ, ಅವರ ಮನೆಯಲ್ಲಿ ಯಾರೇ ಇದ್ರು ಅವರ ಹತ್ತಿರ ನನ್ನ ಹಣ ವಸೂಲಿ ಮಾಡಿಕೊಂಡು ಹೋಗ್ತೀನಿ. ಅವರ ಮನೆ ಸ್ವಲ್ಪ ತೋರಿಸ್ತಮ್ಮ ನನಗೆ. ಯಜಮಾನ್ರೆ, ಈಗ ನೀವು ನಡೆದಿರುವ ಬೀದಿ ನೇರವಾಗಿ ಅವ್ರ ಮನೆಗೆ ಸೇರುತ್ತದೆ. ಅಲ್ಲಿ ಹೋಗಿ ಮುಂದೆ ಯಾರಾದರೂ ಸ್ವಲ್ಪ ಕೇಳಿ ತೋರಿಸುತ್ತಾರೆ. ನೋಡ್ತಮ್ಮ, ನಾನು ಯಾರಾದ್ರೂ ಕೇಳ್ತಾ ಹೋಗ್ಬೋದು. ಆದರೆ ನನ್ನ ಈ ಬ್ಯಾಗನ್ನು ಹೊತ್ತು ಒಯ್ಯಲು ಒಬ್ಬ ಕೂಲಿಯನ್ನು ಹುಡುಕಿ ಕೊಟ್ರೆ ನಿನಗೆ ತುಂಬಾ ಪುಣ್ಯ ಬರ್ತದೆಪ್ಪ. ಏನು ಕೂಲಿಯವರು ಬೇಕು ತಾನೆ? ನಾನೇ ಬರುತ್ತೇನೆ, ನಡೆಯಿರಿ ಯಜಮಾನ್ರೆ. ಹಾ, ಇದೊಂದೇ ಬ್ಯಾಗ್ ತಮ್ಮ. ಆಯ್ತು ಯಜಮಾನ್ರೆ. ಈಗ ಯಾರೋ ಸಿದ್ದರಾಮಣ್ಣ ಮನೆಗೆ ಹೋಗುತ್ತಿದ್ದಾನೆ. ಸಿದ್ದರಾಮಣ್ಣವರು ತನ್ನ ಮಗಳ ಮದುವೆ ಮಾಡುವ ಸಲುವಾಗಿ ತನ್ನೂರಿಗೆ ಹೋಗುತ್ತೇನೆಂದು ಮೊನ್ನೆ ಬಸ್ ಸ್ಟ್ಯಾಂಡ್ ಹತ್ತಿರ ಹೇಳುತ್ತಿದ್ದ. ಓಹೋ, ಅವರ ಮಗಳ ಮದುವೆ ಮಾಡೇ ಬಿಟ್ರಾ? ಮಾಡುವುದೇನು? ಸೋಮಶೇಖರನಿಗೆ ತನ್ನ ಮಗಳನ್ನು ಕಾಯ್ದಿಟ್ಟ. ಆದರೆ ಅವನು ನನ್ನ ತಂಗಿಯ ಕೈ ಹಿಡಿದವು. ಅವಳಿಗೆ ಮಾಂಗಲ್ಯ ಕಟ್ಟಿ ಸತಿಯನ್ನಾಗಿ ಪಡೆದ. ಆದರೆ ವಿಧಿ ಅವನನ್ನು ಕರೆದುಕೊಂಡು ಹೋಯಿತು. ಇದನ್ನೆಲ್ಲ ಕಂಡು ಸಿದ್ದರಾಮನು ತನ್ನ ಮಗಳಿಗೆ ಯಾವ ಪುಣ್ಯಾತ್ಮನಿಗೆ ಕೊಟ್ಟು ಮಗಳ ಮದುವೆ ಮಾಡಿದನೂ ಗೊತ್ತಾಗಲಿಲ್ಲ. ಇದೊಳ್ಳೆ ಪರಿಸ್ಥಿತಿ ಬಂತಲ್ಲ. ಇನ್ನು 4 ದಿನ ನಾನಿಲ್ಲಿ ಎಲ್ಲಿ ಉಳಿದುಕೊಳ್ಳುವುದು? ಹಾ ತಮ್ಮ, ಈ ಊರಲ್ಲಿ ವಸತಿ ಗೃಹಗಳೇನಾದ್ರೂ ಇವೆಯಾ? ಇದೆ, ಒಂದು ಸಾಧಾರಣವಾದ ಲಾಡ್ಜಿಂಗ್ ಇದೆ. ಅದು ನಿಮ್ಮ ಮನಸ್ಸಿಗೆ ಎಷ್ಟು ಮಟ್ಟಿಗೆ ಒಪ್ಪುತ್ತದೆ ಬಿಡುತ್ತದೆ ಗೊತ್ತಿಲ್ಲ. ಇರ್ಲಿ ನಡೆ. ಹೇಗಿದ್ರು 4 ದಿನ ನಾನು ಇಲ್ಲಿ ಉಳಿದುಕೊಳ್ಳಲೇಬೇಕಾಗಿದೆ. ಅದು ಹೇಗಿದ್ರು ಪರವಾಗಿಲ್ಲ, ನಾನು ಅಲ್ಲೇ ಉಳಿದುಕೊಳ್ಳುತ್ತೇನೆ. ಈ ಬ್ಯಾಗವನ್ನು ಅಲ್ಲಿವರೆಗೆ ತೆಗೆದುಕೊಂಡು ನಡೆ. ಅಲ್ಲಿಯೇ ನಿನ್ನ ಕೂಲಿಯನ್ನು ಕೊಟ್ಟು ಬಿಡ್ತೀನಿ. ಬನ್ನಿ ಯಜಮಾನ್ರೆ, ಬನ್ನಿ. ನಡೆಯಪ್ಪ, ಹೋಗೋಣ. ಅವನು ಬಾಳ ಮಂದಪ್ಪ ಕಿವಿ ಶಿವ. ತಾಟ್ನ ಬರಂಗ ಇಲ್ಲ ಬದಲ. ಏ ತಂಗಿ, ಶಿವಲಿಲ್ಲ ಬಾ. ಊಟ ಅದು ಮಾಡಿದೆವ ಇಲ್ಲ? ಒಂದೇ ಸಮನೆ ವಾಂತಿ ಆಗಕತ್ತೈತೆ ಯಪ್ಪ. ಅದಕ್ಕ ಪಿತ್ತ ಆಗೈತಿ ಅಂತ ಅಂತ ಆತೈತಪ್ಪ. ಒಂದೇ ಸಮನೆ ಊಟ ಮಾಡಿದ್ರು ಬೂದಿ ಬೂದಿ ತಿಂದಂಗ ಆಕೈತಿಯಪ್ಪ. ಹೊಟ್ಯಾಗ ಏನು ಹೋಗವಲ್ದು. ಏನು ಹೋಗಬೇಕ ಇಲ್ಲಿ ಮಾಡ್ಕೋತಾಳ ತನ್ನ. ಅಲ್ಲ, ಮೊದಲ ಚೇಂಜ್ ರಟ್ ಹಿಡಿಸ್ಬೇಡ. ಅಲ್ಲ ತಂಗಿ, ಪರಿಕರಣ ವಾಯ್ಕ್ ವಾಯ್ಕ್. ಅಲ್ಲ, ಆ ಮೊದಲ ಮಾಸ್ತರ್ನ ಕುಂಗಿನಾಗ ಊಟ ಮಾಡುತ್ತನಾಗ ನೊಣಾಗಿನ ನುಂಗಿದೆ ನೋಡ. ಇಲ್ಲ ಯಪ್ಪ, ಇದು ಅಂತ ಬ್ಯಾನಿ ಅಲ್ಲ. ಏನ್ ಮಾಡಿದ್ರು ಹೋಗ್ಲಾರ್ದಂತ ಬ್ಯಾನಿನೋ ಯಪ್ಪ. ಏ, ನಾವು ಪೆತ್ತಿಗೆತ್ತಾಗಿರ್ಬೇಕು. ನಂದಲ್ಲ ಕೋಟೆ ಅದು ಮೊದಲ ಕಣ್ಣಾಯಿಸ್ಕೊಂಬಂದ. ಅಲ್ಲ, ಒಂದ ಡಗರ ಮಾಡ್ತಂಗೆ ಉಪ್ಪಿನ ನೀರು ಕುಡ್ದ ಮುಗುಳ್ಸ ಅಗದಿ ಬರಬ್ಬರಾಗಿ ಬಿಡ್ತತಿ. ಇಲ್ಲ ಯಪ್ಪ, ಇಲ್ಲ. ಉಪ್ಪು ನೀರು ಕುಡಿದ್ರು ಹೋಗೋ
ಅಲ್ಲಪ್ಪ ಇದು ಅವನು ಏನೋ ಗದ್ಲ ಮಾಡ್ಕೊಂಡ್ ಬಂದಾಳಪ್ಪ ಈಕಿ. ಏ ನಾವು ತಿಳಿಯಂಗ್ರೆ ಹೇಳ ಒಂದ್ ಈಟ. ಈಗ ನಾನು ಹ್ಮ್ ಈಗ ನಾನು ಹ್ಮ್ ಈಗ ನನಗ ಹೇಳ ಹೇಳ. 6 ತಿಂಗಳು ನೋವು ಪಸಂದ ಅರ್ಧ ದಾಟಿ ಹೋಗಿತ್ಲೆ ಇದು. 6 ತಿಂಗಳ ಓಲೋ ಕರೆನೂ ಕತ್ಲಾಗಿತ್ತಲ್ಲ ಮತ್ತ. ಬಾಳ ದೊಡ್ಡ ಬದ್ಲಾಗ್ಬಿಟ್ಟಿತ್ತು ಯಪ್ಪ. ಮೊದಲ ಉತ್ಕಟ ಬಡದಾರ ತೆಗ್ದಿ ಸಪ್ಪ ಐತ್ರಿ ನಮ್ಮ ಹುಡುಗಿ. ಈ ಒಟ್ಟ ಒಂದ್ ನಮನಿ ಇದನ್ನ ಆದಂಗ ಆಗೈತಿ. ಕರೆನೂ ಕತ್ಲಾಗೈತಿ. ಯಪ್ಪ ಈಗ ಇದನ್ನು ಹೊತ್ಕೊಂಡು ಹಾಳಾದ ಮುಖನ ಯಾರಿಗೆ ತೋರಿಸ್ಲೋ? ನನ್ನ ಜೀವನ ಇನ್ಕ ತಕ್ಕ ವಾಂತಿ ಆತು ಇದು ಬಂತು ನೋವು. ಎಲ್ಲಿ ಯಾವ್ದ ಮಗ ಗದ್ಲ ಮಾಡ್ಯಾನ ಇದನ್ನ? ಇನ್ಯಾರಯ್ಯಪ್ಪ ಚಂದ್ರಾನ ಚೆಲುವ ಹಂಗ ಬೆಳ್ಳಿ ಚುಕ್ಕಿಯಂಗ ಹೊಳೆಯುವ ನನ್ನ ಮಾಸ್ತರ ಕುರಟ್ಟಿ ಮಾಸ್ತರ. ಇದಕ್ಕೆಲ್ಲ ಕಾರಣ ಅವನ. ಆ ಮಂಗ್ಯಾನ ಬಲೆ ಬೆತ್ತ ಬೆಟ್ಟ ಹಳ್ಯಾದವ್ರು ಬಂದ ಬೇಲಿನ ಬಲಿ ಅಂತಾರ. ಅದಕ್ಕೆ ತಪ್ಪಚ್ಚಿ ಬಲಿ ಐತಿ ಆ ಮಗಂದ. ಇದಕ್ಕ ಕಾರಣ ಆಗಿದ್ದಲ್ಲ ಅಕ್ಕಾರ್ ಕುಂತು ನೋಡಾರ್ಬೇಕಾರ ಅವ್ರು. ಅಲ್ಲೇ ನಾವು ನೋಡಿ CC ಕ್ಯಾಮ್ರಾ ಇತ್ತನ. ಇಲ್ಲನ್ನಕತ್ತಾರ ನನ್ನ ಜೀವನ ಹಾಳಾಗಕ್ಕ ಅವರು ಕಾರಣ ಅಕ್ಕಾರ್ ನೋಡಿ. ಒಟ್ಟ ಅವ್ರನ್ನು ಸಾಕ್ಷಿ ತಗೊಂಡ್ ಏರಿಗೆ ಹತ್ಕೊಳ್ಬೇಕೈತಿ. ಹೌದು ಅಲ್ಲ ಆ ಮಂಗ್ಯಾನ ಬಲೆ ಬೆಳೆಬಿಡುವತ್ತಂದಿನ ವೈಕುಂತ ಏನಿಲ್ಲ ಹೇಳಿದ್ವಿ. ಆದ್ರ ವಯಸ್ಸಂತದಪ್ಪ. ಆ ವಯಸ್ಸಿನಾಗ ಏನು ತಿಳಿಯಂಗ ಇಲ್ಲ. ಆಗಬಾರ್ದ ಆಗ ಹೋಯ್ತು. ಬಾಳ ಅಳಿಗಾಡ್ಸಬೇಡ ಒಳಗ ಸಾಹಿತ್ಯ ಬರ್ತೈತಿ. ಇನ್ನೂ 4 ತಿಂಗಳಿಗೆ ಹೊರಗೆ ಬರ್ತೈತಿ. ಅಲ್ಲ 3 ತಿಂಗಳಿಗೆ ಅಲ್ಲ 4 ತಿಂಗಳಿಗೆ ಇಲ್ಲ 3 ತಿಂಗಳು 10 ದಿವಸ ನೋಡ. 3 ತಿಂಗಳಿಗೆ. ಹಾ ಸಿಟಿ ಸ್ಕ್ಯಾನಿಂಗ ಸೋನೋಗ್ರಫಿ ಮಾಡಿದಂಗ ಕಾಣ್ತೀನಿ. 2 ಸಲ ಮಾಡ್ತೀನಿಯಪ್ಪ. ಎಲ್ಲಿ ಮಿರಜ್ ಹೋಗಿದ್ವಿ ಹತ್ತನ್ಯಾಗ? ಇಲ್ಲ ಹುಬ್ಳ್ಯಾಗ. ಹುಬ್ಳ್ಯಾಗ ಯಪ್ಪ ಈಗ ಈ ಹಾಳಾದ ಮುಖ ಹೊತ್ಕೊಂಡು ನಮ್ಮೂರಾಗ ಹ್ಯಾಂಗ ತಿರುಗಲು? ಊರಾಗ ಏನ್ ಡಾಕ್ಟರ್ ಸತ್ತಾರ ಮಕ್ಕಳು. ನಡಿ ಹೋಗೋಣ. ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರ. ಇಡೀ ಊರಿಗ ಗೊತ್ತೈತಿ ನಾ ಬಸರ ಹಾಕಿನಿ ಅಂತ ಹಿಂಗ್ ಹೋದ. ನಾವು ಎಲ್ಲಿ ಯೂಟ್ಯೂಬ್ನ್ಯಾಗ ಹಾಕಿ ಬಿಟ್ಟಾಳೆ ಅಂಬಲ್ ಊರಿಗೆ ಗೊತ್ತೈತ. ಇನ್ಸ್ಟಾಗ್ರಾಮ್ ಒಳಗ್ ಬಿಟ್ಟಿನಿ. ಅಲ್ಲ ಇದನ್ ಮಾಡ್ಯಾರ. ಒಟ್ಟ ಮಂಗ್ಯಾನ ಮಗನ ಕೊಳ್ಳಿ ಕಾಟೈತಿ ನನ್ನಿ. ಹೌದು ಆದ್ರ ಅವ ನನ್ನ ಮಾಡ್ಕೊಳ್ಳಂಗಿಲ್ಲ ಅನ್ನಕತ್ತಾನ. ಮಾಡ್ಕೊಳ್ಳಲ್ಲ ಅಂತ ಅನ್ನಕತ್ತಾನ. ಅಲ್ಲ ಆ ಮಗ ಕಾರಣಾಗೆಲ್ಲ ಹೋಗಿ ಪಾಠ ಕೇಳಿರಿ. ಮತ್ತ 5 ಸ್ಪೆಷಲ್ ಕ್ಲಾಸ್ ಗಾಡಿ ತಗೊಂಡಾನು. ಮತ್ತ ಹಂಗ್ಯಾಂಗ್ ಮಾಡ್ಕೊಂಡು ಹೋಗ್ತಾನ ಮಗ. ಯಪ್ಪ ಹಂಗ್ಯಾಂಗ ನಡಿಯಲ್ಲಿ ಹೇಳ್ತ ನಾವ್ ಏನಿದ ನೋಡೋಣ ಹುಡುಕ್ಯಾಡೋಣ. ಅದೆಲ್ಲ ನನಗೆ ಗೊತ್ತಿಲ್ಲ. ಅವನ ಕೈ ಮುಗಿತ್ಯೋ ಅವನ ಕಾಲ್ ಮುಗಿತ್ಯೋ, ಅವನ ಕೈ ಮುರಿತ್ಯೋ ಅವನ ಕಾಲ್ ಮುರಿತ್ಯೋ ನನಗದೆಲ್ಲ ಗೊತ್ತ. ನನಗ ಮಾಸ್ತರ ಬೇಕಂದ್ರ ಬೇಕು. ಮತ್ತ ಮಂಗ್ಯಾನ ಕಾಲ್ ಇರ್ತ ಹಿಡಿಯೈತೆ ಏನಿನ ಹಿರಿಯಾರ ಒಂದ್ ಮಾತು ಹೇಳ್ಯಾರ. ಕತ್ತಿ ಕಷ್ಟ ಬಂದಾಗ ಕತ್ತಿ ಕಾಲು ಹಿಡಿಯತ್ತಂದ. ಆ ಮಂಗ್ಯಾನ ಮಂಗ್ಯಾನಂತ ಮಗನ ಕತ್ತಿ ಕಾಲು ಹಿಡ್ದ ಒಟ್ಟು ಹೆಂಗ್ರೆ ಯಾವಾಗ ಶುದ್ಧ ಮಾಡೋನು. ಬಾ ನಿನ್ನ ಯಾನಕ್ಕೆ ಯಾಕಡೆ ಬಡ್ಸ್ಕೊಂಡಿ ಮೊದಲ ಹೇಳ್ತಿ ಫೋನ್ ಹತ್ತಿಲ್ಲ ಮತ್ ಪಟ್ನ ಮಾಸ್ತರ್ ನೋಡ್ಬೇಕು. ನಡಿ ಹೋಗೋಣ. ಮಾಸ್ತರ್ ನೋಡ್ಕೊಂಡು ಬಾ ಪಟ್ನ. ಇಲ್ಲಾಂದ್ರೆ 9 ತಿಂಗಳು ಬರೋದು ಈಗ ಬಂದ್ಬಿಡ್ತೈತ್ ನೋಡ. ಸಾವಕಾಶ ಒಟ್ಟ ಕಡೆ ತೆಗ್ಗ ತೀರ ಇರ್ತೈತೆ. ನೀ ಸಾವಕಾಶ ಹೆಜ್ಜೆ ಇಡ ಹಿಡ್ಕ. ಬಾ ಹೋಗೋಣ. ಪಟ್ನ ಬಾ. ಮಾಸ್ತರ್ ಈ ಕಡೆ ಬಂದ್ ನಡಿ ಬಾ ಹೋಗೋಣ. ಹಿಂಗಾಗಿ ಬರ್ತಾನ ಮಗ. ಬರಂಗಿಲ್ಲ ನನಗೆ ಹಿಂಗ ಬರ್ತೈತಿ ಬಾ. ಏ ಗುರುಗಳ ಯಾರು ಗುರುಗಳ ಹತ್ರ ಹೋಗ್ತಾರೆ.
ಈ ಕನ್ನಡ ಶಾಲೆ ಮಾಸ್ತರ್ ನಡು ಆದಾಗ ನೆನ್ಸ್ಕೊಂಡು ಅಳ್ಕಂಡ ನಮ್ಗ ನೋಡಿಲಿ ಹೊಟ್ಟಿ ನೋಡು ಮಗನ ಅಲ್ರಿ ಈ ಕನ್ನಡ ಶಾಲೆ ಮಾಸ್ತರ್ ನಡು ಆದಾಗ ನೆನ್ಸ್ಕೊಂಡು ಮಾತಾಡ್ಸು ಅಂತ ಅಳ್ಕಟ್ ನಮಗ ಯಾರವ ಹೊಲ್ಕೊಟ್ಟ ನನ್ನ ಮಗ ಪಾಡ ತಗತ್ತಮ್ಮ ಚಲೋ ಪ್ರಶಸ್ತಿನ ಕೊಯ್ತು ನೀನು ನನಗೆ ಮನ್ಯಾಗ ಬಾಡಿ ಎದ್ದದ ಕಗದಿ ಶುದ್ಧ ಮಾಡಿದ್ದೆ ಮನ್ನಿ ತಮ್ಮ ಏನ್ ಹಲಕಟ್ ನನ್ನ ಮಗಾರೆ ಅನ್ನು ಬೇಕು ನನ್ನ ಮಗಾರೆ ಅನ್ನು ಒಟ್ರ ಏನತ್ತಿ ಅನ್ನ ನನ್ನ ಹೊಗಳಾಕ ನೀ ಯಾವ ನನ್ನ ಎಷ್ಟು ನನ್ನ ಜೋಡಿ ಎಷ್ಟು ಮಾತಾಡಿದ್ರು ಅಷ್ಟು ಹೊಗಳ ನಿನ್ನ ಬೊಗಳಾಕ ಬಂದಿಲ್ಲ ಹುಡುಗ ಹೊಗಳಾಕ ಬಂದಾನೆ ನನ್ನ ಹೊಗಳಾಕ ನೀ ಯಾವ ನಿನ್ನಂತ ತಡ್ಕೊಳಕ್ ನಂದೇನ ಮಾತಾ ನಿಂದಿಲ್ಲ ನಿಂದೆಲ್ಲ ಜಟ್ಟ ಕಡಿಸೇದಿ ನಂದ ಆಯ್ತು ಒಂದ್ ಏಟ್ ಕೆಲಸ ನಿಮ್ಮ ಕೂಡ ಒಂದು ತಟಕಿತ್ರಿ ಕೆಲಸ ಹಾ ನಿಂತಿದ್ರೆ ಕೇಳ್ತಾನ ನೋಡು ಮಗ ಅವಸರ ಅಕ್ಕಿದಿದ್ದು ಹೇಳತ್ತ ನಾ ಬೈಕೊಳಕತ್ತೇನೆ ತಾಸತ್ತ ನನ್ನ ಮಾತನ್ನ ಕೇಳುವಂದ್ ಮಗ ದೊಡ್ಡದು ನಂದ ಐತಲ್ಲ ಏ ಹುಡುಗ ತದ ಮಾಸ್ತರ ಹಿಂಗ ಡುಬ್ಬ ತೋರಿಸಿ ಮಾರಿ ಕೈ ಮಾಡ್ರ ನೀ ಯಾರ ಜೋಡಿ ಮಾತಾಡ್ಲಿಲ್ಲ ಒಂದಿಟ್ಟು ಮಾರಿ ಕೈ ನೋಡಿ ತೋರಿಸಿ ಮಾತಾಡು ಹುಡುಗ ಮಾರಿ ತೋರ್ಸು ಯಾರ್ರಿ ಅವ ಓಹೋ ಎಂಟೇಗೌಡ್ರ ನೋಡು ಅದ ಎಂಟೇಗೌಡ ಏನೇನ್ರಿ ಏನ್ ಸಮಾಚಾರ ಏನು ಸಮಾಚಾರ ಗದ್ದ ಹಿಡಿಸಿ ಹೋಗೋದಿ ಮಧ್ಯಾಹ್ನಕ್ಕೆ ಅಲ್ಲೋ ತಮ್ಮ ಹಿರಿಯ ಮನುಷ್ಯ ಆಗಿ ಒಂದ್ 4 ಮಾತು ಬೇಗನೂ ಬೇಯಂಗ ಇಲ್ಲ ಅಷ್ಟಕ್ಕ ಮನಿ ಬಿಟ್ಟು ಹೊರಗೆ ಬಂದ ಬಿಡುದ ನಿನಗ ಅನ್ನೋದು ಮತ್ತೆ ಯಾರಿಗೇನು ನಾವ ಅಲ್ರಿ ಇವತ್ತೇನು ಮಾತಿನ ದಾಟಿನ ಚೇಂಜ್ ಆಗೈತ ನಿಮ್ಮದ ಪೂರ್ವ ಕುಟ್ಟು ಸೂರ್ಯ ಪಶ್ಚಿಮ ಕುಟ್ಟಿದಂಗ ಮಾತಾಡಿದ್ದೀರಿ ಅಲ್ಲ ನಿಮ್ಮ ಹುಡುಗ ಹಂಗಾಗ್ತದ ಇನ್ಕ ತಕ್ಕ ನಮ್ಮ ಮನ್ಯಾಗ ಬಾಡಿಗೆನೂ ಇದ್ದೆ ಮತ್ ನಮ್ಮ ಹುಡುಗಿನ ಸಾಲಿ ಕಲಸ್ನಂತ ಹೇಳಿ ಸಿಕ್ಕಾದಲ್ಲಿ ಕರ್ಕೊಂಡು ಹೋಗಿ ನಮ್ಮನಿ ಗದ್ದನೂ ಮಾಡಿದಿ ಮತ್ ನೀ ಹಂಗ ಬೇರೆ ಹಾಕಿಪ್ಪ ಅಲ್ರಿ ನಿತ್ತ ಪೇಟ್ ಮೇಲೆ ಚೆಂಡ ಮೇಲೆ ಕೈ ಕೊಟ್ಟು ಮನಿಯಿಂದ ಹೊರಗೆ ಹಾಕಿದ ನಿಮ್ಮಂತ ತಡ್ಕೊಳ ಜೊತೆ ನಾ ಏನ್ ಮಾತ್ರಿ ಮಾತಾಡ್ಬೇಕು ನೋಡ್ತಮ್ಮ ನಾನ್ ನಿನ್ನ ಹಿತ್ತಕ್ಕ ಹೇಳೇನಿ ನೋಡು ಬೆನ್ನಿ ಅಂತ ಹುಡುಗಿ ನಮಗ ಬೆಂಕಿ ಅಂತ ಹುಡುಗನಿ ಹ್ಞೂ ಅತ್ತಾಳ ನೋಡು ಮಾತಾವನ ಅದಕ್ಕ ಎಟು ಒಂದ ಕಡೆ ಇದ್ದ ಏರೆ ಗದ್ದಾಗೆ ತುಪ್ಪಾದಗಿರಿತ್ತು ಅದಕ್ಕೆ ನಿನ್ ಕೆಟ್ಟ ಹೆಸರು ಬಂದಗಿದ್ದಿತ್ತಂದ ನಿನ್ ಹಿತಕ್ಕೆ ಹೇಳೇನು ಹುಡುಗ ತಂದ ನೋಡಿದೆ ತಿನ್ನಾಕ ತಾಜಾ ಹಣ್ಣ ಏನೈತ್ರಿ ಅದ ನಾ ಒಂದು ಸಲ ಮನೆ ಬಿಟ್ಟು ಬಂದ ಇಲ್ಲ ಬಂದಿಲ್ಲ ಕೊಟ್ಟ ಹೊರಗ ಒಂದು ಸಲ ಬಂದಿಲ್ಲ ಕಾಲ್ ಜಾರಿ ಎಲ್ಲೈತ್ರಿ ತಾಜಾ ಹಣ್ಣದ ಇಲ್ಲೇ ಐತಿ ನೋಡು ರಸಪುರಿ ಮಾವಿನ ಹಣ್ಣ ಹುಡುಗ ಅಲ್ರಿ ನೀವ ಏನೇನು ಹೇಳ್ತೀರಿ ನಿಮ್ ಮಗಳ ಹೆತ್ತವ್ರಿಗೆ ಹೆಗ್ಗನ ಮುತ್ತ ಹೇಳಿ ನಿಮ್ ಮಗಳಿಗೆ ರಸಪುರಿ ಮಾವಿನ ಹಣ್ಣು ಅಂತೀರಿ ಗುಲಾಬ್ ಜಾಮೂನ್ ಅಂತೀರಿ ಮೈಸೂರು ಪಾಕ್ ಅಂತೀರಿ ಅದ್ರ ಊರಾಗೆಲ್ಲ ಅಡ್ರೆಸ್ ಹಾಕೈತೆ ಎಂಟೇಗೌಡ ಮಗಳ ಕಾಲ್ ಜಾರಿ ಹೆಣ್ಣ ಅಂತೇಳಿ ಯಾವ ಮಂಗ್ಯನ ಮಗ ಕರೀಲಿ ಯಾವ ಮಗ ನನ್ನ ಮಗಳಿಗೆ ಅಪವಾದಿಡವ ಹೌದು ಮತ್ತ ನಾ ನಮ್ಮ ಅಪ್ಪನ ಮಗಳ ಮಾನ ಮರ್ಯಾದೆ ಎಲ್ಲ ಐತ್ ನನಗ ಒಂದು ದಿವಸನು ಕಾಲು ಜಾರಿ ತಪ್ಪಿ ನಡೆದೋ ಇಲ್ಲ ತೊಳೆದ ಚಿನ್ನದಂತ ಕೇಳ ಹುಡುಗಿ ಹುಡುಗ ಮನೆ ಏನಾಗಿತ್ತು ಗೊತ್ತೇನು ಹುಡುಗ ಡಾಕ್ಟರ್ಗಳ ಇಂಜಿನಿಯರ್ಗಳ ಹವಾನ್ಸರ್ಗಳು ಬಂದ ನಮ್ಮ ಹುಡುಗಿನ ನೋಡಿ ಹೋಗ್ಯಾರ ಅವ್ರನ್ನ ಹುಡುಗಿನ ನೋಡಿ ಹೋಗ್ಯಾರ ಅದಕ್ಕ ನಾ ಕೊಟ್ಟ ಕುರಟ್ಟಿ ಮಾಸ್ತರ್ಗ ಕೊಡ್ಬೇಕಂತಂದ ತಂದಿಟ್ಟಂತಮ್ಮ ಹುಡುಗಿ ಹೌದು ನೀವು ಹುಡುಕ್ಯಾಡಕ್ ಹೋಗಿರ್ಕಾಗತ್ತಿಲ್ಲ ಹೌದು ಇನ್ನೊಂದ್ ಸ್ವಲ್ಪ ಅಲ್ಲೇ ಹುಡುಕ್ಯಾಡ್ರಿ ಚಾ ಕುಡ್ಕೋತ ಕೂತಿರ್ಬೇಕ ಅವ್ರಿಗೆ ಕೊಡೋರು ನಮ್ಗ್ಯಾರ ಬ್ಯಾಡ ನಿಮ್ ಮಗಳ ಅಲ್ಲೋ ತಮ್ಮ ಇನ್ಕ ತನಕ ಈ ನಮ್ಮ ಫೋನ್ ಅಂದ್ರ ಸಾಲಿ ಪೋಲಿ ತಪ್ಪಿಸಿ ಪಕ್ಕ ಸಾಲಿನೂ ಕಲಿಸಿಲ್ ನೀ ಬರೇ ಇಕ್ಕಿ ಬೆನ್ನ ಹತ್ತೇದಿ ಈಗ ಯಾಕೆ ಒಂದೇನತ್ತದಿ ಹುಡುಗ ನೋಡ್ರಿ ನಮ್ಮ ಮನೆತನ ಭಾಳ ದೊಡ್ಡದೈತಿ ನಮ್ಮ ಅಣ್ಣ ಒಬ್ಬ ಇಂಜಿನಿಯರ್ ಅದಾನ್ರಿ ನಮ್ ತಮ್ಮ ಒಬ್ಬ ಡಾಕ್ಟರ್ ಅದಾನ ನಮ್ ತಮ್ಮಾಗ ಏನೈತಿ ಜನಾರ್ದನ್ ರೆಡ್ಡಿ ಮಗ ತಗೊಂಡು ಫಿಕ್ಸ್ ಮಾಡಿದೀವಿ ನೀಟಿಗೆ ಹೋಗ್ಯಾನಿ ನಮ್ ಅಣ್ಣಾಗ ಏನೈತ್ರಿ ವಿಜಯ್ ಮಲ್ಯಾನ ಮಗಳು ಫಿಕ್ಸ್ ಮಾಡಿದೀವಿ ಅಂತಂದ್ರೆ ಹೋಗಿ ಈ ಜಿಪ್ಪುಡು ಮಾಸ್ತರ್ ಕುರಟ್ಟಿ ಎಂಟೇಗೌಡ ಮಗಳನ್ನ ಮಾಡ್ಕೋತ ನೀ ಕನ್ನಡ ಶಾಲೆ ಮಾಸ್ತರ್ಗ ನಮ್ಮ ಅಪ್ಪ ದೊಡ್ಡ ಕಾರ್ಕೂನದಾನ ನಾವು ಕಾರ್ಕೊಂಡತ್ತ ನೋಡಿ ತೀರ್ಶೇಖರ ಜಮೀನ್ ಐತೆ ಕಾರ್ಕೊಂಡತ್ತ ನೋಡ್ತಮ್ಮ ನಿನಗೂ ಇಲ್ಲಂದ್ರು 50,000 ಪಗಾರ ಐತಿ ನೀನು ಕನ್ನಡ ಶಾಲೆ ಮಾಸ್ತರ್ ನನ್ನ ಈ ಹುಡುಗಿನ ಮದುವೆ ಹೋಗೋದಂದ್ರ ನಿಂದ ಪುಣ್ಯ ಅಂತ ತಿಳ್ಕೊರೋ ಹುಡುಗ ತಿಂಗಳಿಗೆ 50,000 ರೂಪಾಯಿ ಪಗಾರ ತಗೊಳ್ಳೋ ಈ ಕನ್ನಡ ಶಾಲೆ ಮಾಸ್ತರ್ ಅಂದ್ರೆ ಸಾಮಾನ್ಯ ಅಂತಿದ್ರೆ ನೀವು ಯಾವ 50,000 ರೂಪಾಯಿ ಪಗಾರ ಆಮೇಲೆ ಹೈಸ್ಕೂಲ್ ಮಾಸ್ತರ್ ಪ್ಯೂನ್ ತಗೋತಾನ ನಮ್ಮ ಮಗ್ಗಲ ಮನೆ ಸಂಘ ಹೋಗಕ್ಕ ಅಕ್ಕಿ ತಗೊಂಗಿಲ್ಲ ಒಂದ್ ಸಂಬಳ ಅಕ್ಕಿ ತಗೋತಾಳೆ ಇವ ಏನ್ ಮಹಾ ತಗೊಳೋದು ಅದೆಲ್ಲ ಕುಳ್ಬಾಳದ ಒಂದ್ ಕೆಲಸ ಮಾಡ್ರಿ ಈಗ ಯಾನ್ ನೀವು ಸಂಘ ಕೂಳ್ ಮಾರಿ ಕಳಿಸ್ತಾ ಅಂತ ಹೇಳ್ರಲ್ಲ ಮತ್ತ ಅವ್ರ ಮಕ್ಕಳಿಗೆ ಕೊಡೋರ್ಲ ನಾನ್ ಬಂದಾಗ ಹುಚ್ಚನ ಒದ್ಕೋತ ತಮ್ಮ ನನಗೆ ನಿನ್ನ ಮ್ಯಾಗ ಮನುಷ್ಯ ಹೋಗತ್ತಿ ತಮ್ಮ ನಿಮ್ಮ
ಇದ್ಯಾಲ್ರಿ ಹೆಂಗಸ್ರ ಮೇಲೆ ಗಂಡಸ್ರ ಮನಸ್ಸು ಆದತ್ತೆ, ಗಂಡಸ್ರ ಮೇಲೆ ಹೆಂಗಸ್ರ ಮನಸ್ಸು ಆದತ್ತೆ. ಇದು ಎರಡು ಪೇಸ್ ಟು ಪೇಸ್ ಕುಡ್ದಂಗ ಆತ್ರಲ್ಲ. ಗಂಡಸ್ರ ಮೇಲೆ ಗಂಡಸ್ರ ಮನಸ್ಸು ನೋಡ್ದ. ನಿಮ್ಮದಾಗೈತೋ ನಿಮ್ಮ ಮಗಳಿಗಾಗೈತೋ? ನನಗ ನಿನ್ನ ಮೇಲೆ ಆಗೈತಾ? ಆಕಿಗೆ ಆಗೈತೇನತ್ತೇನೆ ಕರ್ಕೊಂಬಂದನು ಹುಡುಗ. ಮತ್ತೇನ ಇದನ್ನ ನೋಡಿ ಆದ್ರ ಮನಸ್ಸು ಮಾಡ ಮಾಸ್ತರ. ಏನನ್ನವ ಅನ್ನೋದೇನತ್ರಿ? ಹೋಗಿ ಬಸವರಾಜ್ ನಿಮ್ ಮಗಳನ್ನ ಕಟ್ಕೊಂಡ 4 ಮಂದಿ ಹೇಳವ್ರ ನನಗ್ ಮಾನಗಡೆ ಆಗಂತ್ರಿ ನೀವು ಮಂದ್ಯಾಗ. ಬಸರಾಗ ಹೇಳು, ಯಾವಾಗ ಹೇಳು, ಎಷ್ಟೊತ್ತಾಗ ಹೇಳ, ಟೈಮ್ ರೇಟದ ಅಲ್ರಿ ನಿನ್ನೆ ಹೋಗಿ ಮಂದ್ಯಾಗ ಇದ್ದಾವ ಎಲ್ಲಾ ಕಡೆ ಬಂದ್ರ ಬರೋದು 2 ಸಾವಿರ ಹೋಗಾಗ ಮಾಡ್ಯಾನ. ಅಂತಂದ್ರ ಇಂತಕಿನ ಕಟ್ಕೊಂಡು ನಾ ಮಾನಗಡೆ ಆಗಂತ್ರಿ ಊರಾಗ. ಅಂದ್ರ ನಾನು ನಿನಗ ಬಸರ ಆಗಿಲ್ಲ ಅಂತೆ. ಏ ಯಾರ ಜೊತೆನೂ ಕೂಡಿ ಅಲ್ಲ ಆಗೇರಿ ಅಂತ ನಾವು ಸುಮ್ಮ ಕಣಕ ಮಗನ ಕಡಿದೀತೇನ. ಯಪ್ಪ ಅವ ನೋಡ ಹೆಂಗ ಕಾರಣ ಅಲ್ಲ ಹಂಗೆ ಹಂಗ ಮಗ ಜಗಸ್ತಾ ಇದು ಮಾಡ್ಯಾನೋ. ಮತ್ತೆ ಕಾರಣಲ್ಲಿ ಅಂದ್ರ ಕೈಯ ಮುಗಿದು ಒಪ್ಪದ ನಿಮ್ಮ ನನಗ ಒಟ್ಟು ಅವ್ನ ಇದನ್ನ ಕೈ ಕಾಲು ಹಿಡಿಯೈತಿ ಅಂದಣ. ನೋಡ್ ಮಾಸ್ತಾರ, ಒಟ್ಟು ನಿನಗ ಮನಿ ಬಾಡಿಗೆ ಕೊಟ್ಟದ ನಂದು ದೊಡ್ಡ ತಪ್ಪಾಗೈತಿ ಹುಡುಗ. ಕೊಟ್ಟ ಮನಿ ಬಾಡಿಗೆ ಕೊಟ್ಟ ಮನಿ ನಿನಗ ಕೊಟ್ಟ ಬಿಡ್ತಾನ. ಒಟ್ಟು ನಮ್ಮ ಹುಡುಗಿ ಕೈ ಹಿಡಿ, ಒಟ್ಟು ನನ್ನ ಮದುವೆ ಮಾಡ್ಕೊ. ಅಲ್ರಿ ನೀವೆಲ್ಲ ಎಲ್ಲ ಯಾರು ಬೇಕಾದ್ರೆ ಕೊಡ್ತೀರಿ ಈಗ. ಆದ್ರೆ ಅವ್ನು ಹೊಂಟವಾದ ಮತ್ತೊಂದು ತಿರುಗಿ ಬರ್ತೇನ್ರಿ. ಮಾನ ಮರ್ಯಾದೆ ತಗೊಂಡು ಯಾವ ಮಾಡ್ತಾನು ಇವ? ಅಲ್ಲ ಕಾಮಗ ಮೇಲ್ಮತಿಗೆ ಮನಿ ಐತಿ, ಸಣ್ಣ ಗಾಳಿ ಹೆಸರ್ತೈತಿ. ನೋಡ ಚಂದನದ ಗೊಂಬೆ ಅಂತ ನಮ್ಮ ಹುಡುಗಿ ಹೌದಾ ಐತಿ. ಮಾಸ್ತರ, ನಾನು ನಿನಗ ಒಂದು ದೊಡ್ಡ ಉದ್ದ ಉಲನ್ ಪ್ಯಾಂಟ್ ಕೊಡಿಸ್ತೀನಿ, ಹಂಗ ಉಲನ್ ಜರ್ಕಿನ್ ಕೊಡಿಸ್ತೀನಿ, ಹಂಗ ಕೋಟ್ ಕೊಡಿಸ್ತೀನಿ. ನನ್ನ ಮದ್ವೆ ಆದು. ಕ್ವಾಟ್ ಬಡಿ ಎಲ್ಲ ಒಟ್ಟ ಹೋಗ್ಲಿ. ಒಟ್ಟ ತೆಲಿ ಮೇಲೆ ಹಾಕೊಂಡ್ ಚೆಂಚಿನಿ ಜಾತ್ರೆ ಕುಗ್ಗ ಮಾಡ್ಕೊತ ಹೋಗ್ಬಿಟ್ಟು ನಾವು ಒಟ್ಟ ನೋಡ್ತಮ್ಮ. ನಮ್ಮ ಹುಡುಗಿ ಏನ್ ಹೇಳ್ತೈತಿ ಎಲ್ಲ ಕೊಡ್ತೀವ. ಒಟ್ ನಮ್ಮ ಹುಡುಗಿ ಕೈ ಹಿಡಿ. ನೀವ್ ಯಾರು ಬೇಕಾದ್ರೆ ಕೊಡ್ತೀರಿ ಈಗ. ಆದ್ರ ಊರಾಗ ವಾದ ಮಾಡಿ ಮತ್ತೊಂದು ತಿರುಗಿ ಬರ್ತೇವೆ. ಏ ಜಲ್ದಿ ಒಪ್ಕೊಳ, ಬಿದ್ದು ಬಿದ್ದಾತ. ಅಲ್ಲೋ ತಮ್ಮ, ನೀನ್ ಎಲ್ಲ ಕೊಡ್ತಾನಂತ ಹೇಳು, ಯಾಕೆ ಒಪ್ಕೊಳ್ಳಿ? ನೋಡ್ರಿ ನಾವು ಒಟ ಒದ್ರೋದ್ ಕುಂಡಾರ ಬರಾಬರ ಬರೆದು ಕೊಡೋರು. ಅಲ್ಲೋ ಬಾಯಿಲಿ ಹೇಳಾಕತ್ತೇನ್ಲೆ ಮತ್ತೆ ಯಾಕೆ ಬರೆದು ಕೊಡ? ಕೆಳಗಿಲ್ಲ ನಿಮ್ಮ ಮಾವನ ಬರ್ದು ಕೊಡ, ಇಲ್ಲ ಅಂದ್ರೆ ಇಲ್ಲೇ ಉದುರ್ತೈತಿದ. ದೊಡ್ಡ ನೋಡ್ರಿ ನೀವು ಸುಮ್ಕ ಅದಕ್ಕೆ ಕುಂಡ್ಬೇಡ್ರಿ. ನಿಮ್ಮ ಆತ್ಮ್ಯಾಗ ನಮ್ಮದಾಗ ವಿಶ್ವಾಸ ಇಲ್ಲ. ಈಗ ಬಾಂಡ್ ಪೇಪರ್ ಮ್ಯಾಗ ಬರದ ಕೆಳಗೆ ಸಹಿ ಹಾಕ್ಬೇಕು, ನಾನು ನಿಮ್ಮ ಮಗಳ ಕೈ ಹಿಡ್ಬೇಕು ನೋಡ್ರಿ. ಒಟ್ಟ ಪೇಪರ್ ಇಂದ ಕೆಲಸ ಇಲ್ಲ ನಿಂದ. ಅಲ್ಲೋ ಇಂದ ಮೊದಲ ಆಯ್ತಾರ ಯಾವ ಬ್ಯಾಂಕನ ಚಾಲು ಇಲ್ಲ. ಈಗ ಬಾಂಡ್ ಪೇಪರ್ ತಗೊಂಡ್ರೆ ಎಲ್ಲಿ ಒಮ್ಮೆ ನೋಡ್ರಿ ನಮ್ಮ ಮಾಸ್ತರ್ ಕಡೆ ನೋಡ್ರಿ ನಾನು ಅರ್ಜೆಂಟ್ ಒಂದು ಕೆಲಸ ಮೇಲೆ ಬಾಂಡ್ ಪೇಪರ್ ತಗೊಂಡ್ ಹೊಂಟೇನಿ. ಆ ಬಾಂಡ್ ಪೇಪರ್ ಮೇಲೆ ನಿನ್ನ ಆಸ್ತಿ ಎಷ್ಟೈತೆ ಅದೆಲ್ಲ ಬರದ ಬಟ್ಟಾಗ ಸಹಿ ಮಾಡ್ಬೇಕು, ನಾ ಈಗ ಕೈ ಹಿಡಿಬೇಕು. ಬಟ್ಟಾಗ ಸಹಿ ಮಾಡ್ಬೇಕು, ಈಗ ಕೈ ಹಿಡ್ತೀನಿ. ಆತ ತಿಳಿದಂಗ ತಾತಮ್ಮ ಪೇಪರ್ ತಪ್ಪಾಟ್ನ ಕೊಡು ಕೊಡು ಜಲ್ದಿ ಕೊಡು, ಇಲ್ಲ ತ್ರಾಸ ಆಗ್ತೈತಿ. ಅದು 9 ತಿಂಗಳು ಆಗಪ್ಪಲ್ಲ. ಎಷ್ಟು ಅವಸರ ಒಳಗಿನ ಕೂಸ್ಕಿತ ನಿಂದ ಅವಸರ ಕಾಣತ್ತೆ. ನಿಮ್ ಮಗಳ ಮಾನ ಮರ್ಯಾದೆ ಪ್ರಶ್ನೆಯಪ್ಪ. ಮಾಡು ಚೆನ್ನಾಗಿ ಸೈ ಮಾಡಿ. ಒರಿಜಿನಲ್ ಪೇಪರ್ ಎಲ್ಲ ಡೀಟೇಲ್ಸ್ ಎಲ್ಲ ಬರ್ದಿಲ್ಲ. ಅಲ್ಲಿ ಹಿಂದೆಗಡೆ ಮನೆ ಹೊಲದ್ದು, ಆ ಕಡೆ ಮುಂದೆ 5 ಕಿಲೋಮೀಟರ್ ಆದ್ಮೇಲೆ ಮುಂದೆ ಹೋಗ್ತೀವಲ್ಲ, ಅಲ್ಲಿ ಒಂದು 4 ಎಕರೆ ಐತಿ. ಎಲ್ಲ ಕರೆಕ್ಟ್ ಆಗಿ ಬರ್ದಿ ಹೋದಿಲ್ಲ? ನಾ ಹೇಳಿದ್ ಬರ್ದಿ ಇಲ್ಲ. ಅದೆಲ್ಲ ಗೌಟನ್ ಐತಿ. ಬಾಯಿ ಹಿಂಗ್ ಮಾಡಿ ಹೇಳತ್ತದಿ ಕರೆ. ಪಂಚಾಯತ್ ಅವ್ರು ಬಂದು ತೆಪ್ಪರಿ ಬಿಡ್ತಾರ ನಮ್ಗಿಬ್ರು. ಅಲ್ಲ ಏನ್ ಮಾಡ್ತಾರ ಏನೇನ್ ಹೇಳ ಎಲ್ಲ ಬರ್ದ ಬಿಡ್ತಾನ. ಮಾಡದ್ ಬಿಡ. ಹಾ ಬರಿ ಬರಿ ಹ್ಯಾಂಗ ಬರೀತಿ ನೋಡ. ಭಾರಿ ಪೀಸ ಆಗಿದೆ ಮಸ್ತ ಪೀಸ
ಮಾಸ್ತರು ಗಾತ ಹಿಡಿಸೇ ಬಿಟ್ಟಿಪ್ಪ ನೀ ಹಾ ಅಲ್ಲೋ ನೋಡ್ ಮನಿ ಬಾಡಿಗೆ ಕೊಟ್ಟು ಎಲ್ಲ ನಮ್ಮ ಮನೆ ಗಾತನ ಹಿಡಿಸಿಬಿಟ್ಲೆ ನೀ ಯಪ್ಪ ತಗೋ. ಯಾನ್ ಹೋ ಮರ ಏನ ನಿಂದು ಕೆಲಸ ಮುಗಿತ ನಡಿ ಇನ್ನು. ಇದ್ಯಾನ್ ನಮಗೆ ಹೊಸ ಮನೇನು ಇಲ್ಲ ಕುಬಸೋ ಇಲ್ಲ ಏನಿಲ್ಲ ಇದ್ಯಾನ್ ಗುದ್ರೊಟ್ಟು ಯಾನ್ ನಮ್ಮ ನಿಂಗೆ ತಂದು ಕೊಟ್ಲ ನಿಮ್ಮ ಅವನ ಮಾಡೋ ಏನು time- ಆಗ ಮಗಳ ಏನಿಲ್ಲ ನಿನ್ನ ಬಾಡಿಗೆ ಸಾಕು. ಹಿಂಗ ಕತ್ಲ ಮಾಡ್ರಿ ಇಬ್ರು ಕೂಡ ಮಂಗ್ಯಾನ ಆ ಗಂಟೆ ತಗೊಂಡ್ ಇಟ್ಕೊಂಡು ಉಪ್ಪಿನಕಾಯಿ ಹಾಕ. ಮಂಗ್ಯಾನ ಮಗನ ಈ ಕನ್ನಡ ಸರಿ ಮಾಸ್ತರ್ ಅಂದ್ರೆ ಆದ್ರ ತಿಳ್ಕೊಂಡ್ರೇನ ಹಂಗ ಅದಕಟಗಿರಿ ಮಾಡ ಹೊಸಾಸು ಮನುಷ್ಯ ಅಲ್ರಿನ ಹಾ ನೋಡ್ ಮಾವ ಇಲ್ಲ ಅದಾವ್ ನನ್ ಮನ್ಯಾಗಿದು. ನಿನ್ನ ಮಗನ ಹೊಟ್ಯಾಗ ಗಂಟಿಟ್ನಿ ಹಾ ಮತ್ತ ನಿನ್ನ ಆಸ್ತಿ ಹೊಡ್ಕೊಡಿ ಅಲ್ಲ ನಿನ್ನ ಮನಿನೂ ಬರ್ಕೊಡಿ ಹೆಂಗತ್ ನನ್ನ ಐಡ ಏ ಮತ್ತೆ ನನ್ ಕೆಲ್ಸನ ಹೊರದ್ದೆ ಮಾಡೋ ಟೈಮ್ ಒಳಗ ಮಗಳಿಗೆಲ್ಲ ಮಾಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತೆ ನಿನಗ. ನಿನ್ನಂತಕ್ಕೆ ನಡ್ದನ ನಾ ಮೊದಲು ತಪ್ಪಾಗೈತಿ ಅವನು ಈಗ ಗೊತ್ತಾತ. ನಿನ್ನ ಜಾತ್ರೆ ಯಾನ್ ನಡೆಸ್ತೀರಿ ನಡೆಸ್ರಿ ನನಗೆ ಹಸು ಆಗ್ಯಾವ ಮನಿಗೆ ಹೋಗ್ತಾನ ನಾ ಒಟ್ಟ ಆತ ನೀ ಮುಂದೆ ನಡಿ, ಹಾ. ನಾನು ಮಾಸ್ತರ್ನ ಕಟ್ಕೊಂಡು ಮನೆಗೂ ಬರ್ತೀನಿ. ಇನ್ನು ಕರೆ ಗಾದ್ಲ ಹಿಡ್ಕೊಂಡ್ ಬರ್ರಿ ನೀವು ಇನ್ಕತಕ ಡೂಪ್ಲಿಕೇಟ್ ಇತ್ತ ಕರೆ ಗಾದ್ಲ ಮುಗದ ಹಿಡ್ಕೊಂಡ್ ಮುಗಿಸಿ ಕಾರ್ ಹತ್ತೆ ಬಿಟ್ಟ. ಏ ಮಾಸ್ತರ ಹಿಡಿ ಮಾರಾಯನ ಎಲ್ಲ ಕರೆಕ್ಟ್ ಬರ್ತೈತೆ ಮತ್ತ ಹಿಡಿ ಪ್ಯಾನ ನಾ ನಡೀತೇನೇನ ನಾ ಮುಡಿಗೆ ಕೈ ಬಂದಿದ್ದೆ ಮತ್ತೆ ಹೇಳ್ರೆ ಮಾಸ್ತರ ಮುಂದಿರೋ ಮಾಸ್ತರ್ ಬರಸ್ತಾರ, ನಾವು ಹೊರಗೆ ಹೋಗೋದೇನ ಒಂದಲ್ಲ ಎರಡಲ್ಲ.
ನಡಿ ಮಾಮ ಹೋಗೋಣ. ದೇವರು ನಿನಗೂ ತಾನಾಗಿ ಶ್ರೀಮಂತಿಕೆ ಪಟ್ಟ ಕಟ್ಟಿದಂತಾಯಿತು ನೋಡಿ ಶಕುಂತಲ. ಅಲ್ಲ, ಎಲ್ಲ ಆಸ್ತಿ ಎಲ್ಲ ಆ ಸೋಮಶೇಖರನ ಹೆಸರಿನಲ್ಲಿ ಇರ್ಬೇಕಾದ್ರೆ ಇನ್ನು ಅದರಲ್ಲಿ ಅರ್ಧ ಪಾಲು ನನಗೆ ಬರೋದಕ್ಕೆ ಅದು ಹೇಗೆ ತಾನೇ ಸಾಧ್ಯ? ಆಕಸ್ಮಿಕವಾಗಿ ಸತ್ತು ಹೋದಾಗ ಅವನ ತಾಯಿ ನಿನ್ನ ಜೀವಂತ ಇರೋದು ನಿನ್ನ ವಶವಾದಂತೆ. ನಾನೀಗ ಬ್ಯಾಂಕಿಗೆ ಹೋಗಿ ಎಲ್ಲ ವಿಷಯವನ್ನು ವಿಚಾರಿಸಿಕೊಂಡು ಬರುತ್ತೇನೆ. ಅಲ್ಲಿವರೆಗೆ ಸ್ವಲ್ಪ ಕುಳಿತುಕೊಳ್ಳು. ಸೋಮಶೇಖರನ ಮನೆ ಇದೇ ಏನಪ್ಪ? ಹೌದು, ನೀವ್ಯಾರು? ನಾನು ಸೋಮಶೇಖರ ಬೆಂಗಳೂರಿನಲ್ಲಿ ಕರೆಯಲೇ ಇದ್ದಲ್ಲ, ಆ ಬಾಡಿಗೆ ಹಿಡಿದ ಮನೆಯ ಮಾಲೀಕ ನಾನು. ಓಹೋ, ಬನ್ನಿ ಕುಳಿತುಕೊಳ್ಳಿ. ಏನ್ ಮಾಡುದ್ರಿ? ಸೋಮಶೇಖರ ಒಬ್ಬ ಆಡಾಡ್ತಾ ಹೋಗೇ ಬಿಟ್ನಲ್ಲ. ಅವನ ಆಯುಷ್ಯ ಮುಗಿದು ಬಂದಾಗ ಯಾರ್ಯಾರು ಮಾಡೋರು ಯಜಮಾನ್ರೆ? ಸೋಮಶೇಖರ ಬಹಳ ಒಳ್ಳೆ ಹುಡುಗ. ನನ್ನ ಮನೆಯಲ್ಲಿ ನನ್ನ ಮಗನಂತೆ ನಡೆದುಕೊಳ್ತಾ ಇದ್ದ. ಏನ್ ಮಾಡೋದೀಗ? ಆದ್ರೆ ಅದರಿಂದ ಈಗ ನಿಮಗೇನಾಗಬೇಕಾಗಿದೆ? ನೋಡಮ್ಮ, ಸೋಮಶೇಖರ ನನ್ನ ಹತ್ರ 15,000 ರೂಪಾಯಿ ಹಣ ಸಾಲ ಮಾಡಿದ್ದಾನೆ. ಅದನ್ನು ಅವರ ಹೆತ್ತವರಿಂದ ವಸೂಲಿ ಮಾಡಿಕೊಂಡು ಹೋಗಲಿಕ್ಕೆ ನಾನೀಗ ಬಂದಿದ್ದೇನೆ. ಅಲ್ಲ ರೀ, ವಸೂಲಿ ಮಾಡೋದಕ್ಕೆ ಅವನೇ ಇಲ್ವಲ್ಲ, ಈಗ ಏನು ಅಂತ ಮಾಡ್ತೀರಾ? ಯಾಕೆ? ಸತ್ತವನ ಮಗನ ಸಾಲಕ್ಕೆ ನೀವು ಹೊಣೆ ಅಲ್ಲವೇ? ಸಾಲ ಪಡೆದುಕೊಂಡು ಸತ್ತು ಹೋದಾಗ ನಿನ್ನ ಹಣವು ಅವನಿಗೆ ಹೆಣವಾಯಿತೆಂದು ತಿಳಿದು ಹೋಗಿ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಯಜಮಾನ್ರಿ. ಕೊಟ್ಟ ಸಾಲವನ್ನು ಅವನ ಹೆತ್ತ ತಾಯಿಯಿಂದಾದರೂ ವಸೂಲಿ ಮಾಡಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಎಲ್ಲಿದ್ದಾಳೆ ಅವನ ಹೆತ್ತ ತಾಯಿ? ಯಾಕೆ? ನೀವು ಅವನ ಹೆತ್ತ ತಾಯಿ ಅಲ್ಲವೇ? ನೋಡಿ, ನಮಗೆ ಮದುವೆ ಆಗಿ ಬಹಳ ದಿನಗಳವರೆಗೂ ನಮಗೆ ಮಕ್ಕಳೇ ಆಗ್ಲಿಲ್ಲ. ಅವಾಗ ನನ್ನ ಗಂಡ ಎಲ್ಲ ಅನಾಥಾಶ್ರಮದಲ್ಲಿದ್ದ ಅವನನ್ನ ಕರೆದುಕೊಂಡು ಬಂದು ಸಾಕಿ ಬೆಳೆಸಿದ್ರು. ಇದ್ದ ಆಸ್ತಿನಿಲ್ಲ ಅವನ ಹೆಸರಿಗೆ ಮಾಡಿದ್ರು. ನನ್ನ ಹೆಸರಿಗೆ ಬೀಡಿಗಾಸು ಬರದಂತೆ ಮಾಡಿದ್ರು. ಅದಕ್ಕೆ ಆ ದೇವರ ದಯದಿಂದ ಅವನೇ ಸತ್ತು ಹೋಗ್ಬಿಟ್ನಲ್ಲ ಈಗ. ಹಾಗಾದ್ರೆ ನೀವು ಸೋಮಶೇಖರನ ಹೆತ್ತ ತಾಯಿ ಅಲ್ಲವೇ? ನಿಜ, ನನಗೆ ಮಕ್ಕಳಾಗ್ಲಿಲ್ಲ ಅಂತ ನನ್ನ ಗಂಡ ಅವನನ್ನ ಅನಾಥಾಶ್ರಮದಿಂದ ಕರೆದುಕೊಂಡು ಬಂದ್ರು. ಅವನನ್ನೇ ನಮ್ಮ ಮಗ ಅಂತ ಬೆಳೆಸಿದ್ರು. ಆಸ್ತಿ ಎಲ್ಲ ಅವನ ಹೆಸರಿಗೆ ಮಾಡಿದ್ರು. ನನಗೆ ಬಿಡಿಗಾಸು ಕೂಡ ಸಿಗದಂತೆ ಮಾಡಿದ್ರು. ಅಂದ್ಮೇಲೆ ಎಲ್ಲ ಆಸ್ತಿನ ಅವನ ಹೆಸರಿಗೆ ಮಾಡಿಕೊಂಡು ಕೊನೆಗೆ ತಾನೇ ಪ್ರಾಣವನ್ನು ಬಿಟ್ಟ. ಮುಂದೆ ನನಗೆ ದಾರಿಯನ್ನು ಮಾಡಿಕೊಟ್ಟ. ಅಂದ್ರೆ ಸೋಮಶೇಖರ ಅನಾಥ ಪುತ್ರನೇ? ಹೌದು, ಶಕುಂತಲೆಯ ಗಂಡ ತಂದ ಜಾತಿ ಗೋತ್ರವಿಲ್ಲದ ಪರದೇಶಿ ಪುತ್ರ. ನಿಜ, ಅವನ ಪ್ರಾಣ ಹೀರ್ಬೇಕು ಅಂತ ನಾನು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ಏನ್ ಮಾಡುದು, ಅವರ ತಂದೆ ಮಾತ್ರ ಅವನನ್ನ ಸುಮ್ಮನೆ ಬಿಡ್ಲಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿ 20 ವರ್ಷಗಳ ಕಾಲ ಅವನನ್ನ ಸಾಕಿ ಬೆಳೆಸಿದ್ರು. ಪತಿಯ ಪ್ರೇಮ ಪುತ್ರ ವಾತ್ಸಲ್ಯ ಅರಿಯದ
ಶಕುಂತನಿಗೆ ಧೈರ್ಯ ಹೇಳಲು ಧಾವಿಸಿ ಬಂದೆ. ಅಂದ್ರೆ ನೀವಿಬ್ಬರು ಅಣ್ಣ ತಂಗಿಯರ ಅಲ್ಲವೇ? ಬಹಿರಂಗಕ್ಕೆ ಅಣ್ಣ ತಂಗಿಯರಂತೆ ನಾಟಕ ಮಾಡಿದೆವು. ಅಂತರಂಗದಲ್ಲಿ ಗಂಡ ಹೆಂಡತಿಯರಂತೆ ಕಾಲು ಕಳೀತಾ ಇದ್ದೀವಿ. ತಿಳಿಯಿತೆ ಸೋಮಶೇಖರನ ಇತಿಹಾಸ? ಹಾಗಾದ್ರೆ ಮದ್ದಿಗೆ ಸುಮ್ಮನೆ ನಿಂತಿದ್ದೀರಿ? ಬಂದ ದಾರಿಗೆ ಸುಂಕ ಇಲ್ಲ ಅಂತ ಸುಮ್ಮನೆ ತಾವಿನಿಂದ ಹೊರಟು ಹೋಗಿ. ಏನು ಶಕುಂತಲಮ್ಮನವರೇ, ಅಂದು ಆ ನಾಟಕವಾಡಲು 1,000 ಹಣ ಕೊಡ್ತೀನಂತ ಹೇಳಿದ್ರಿ. ಕೇವಲ 500 ರೂಪಾಯಿ ಮಾತ್ರ ಕೊಟ್ಟು ಇನ್ನು 8 ದಿನ ಬಿಟ್ಟು ಉಳಿದ ಹಣ ಕೊಡ್ತೀನಂತ ಹೇಳಿದ್ರಲ್ಲ. ಈಗ ನನಗೆ ಅರ್ಜೆಂಟ್ ಹಣ ಬೇಕಾಗಿತ್ತು, ಕೊಡ್ತೀರಾ? ಯಾವನಿಗಾಗಿ ನಾಟಕ ಮಾಡಿದ್ದು, ಯಾವನಿಗಾಗಿ ಹಣವನ್ನು ಕೊಡಬೇಕು ಅಂತ ಇದ್ದು ಅವನೇ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಹೋದ್ಮೇಲೆ ನಿನಗೆಲ್ಲಿಂದ ಅಂತ ಕೊಡಬೇಕು ಹಣವನ್ನ? ಹಣ ಕೊಡದಿದ್ದರೆ ನಿಮ್ಮ ನಾಟಕವನ್ನು ಪ್ರಚಾರ ಮಾಡುತ್ತೇನೆ ಅನ್ನೋದನ್ನು ಮರೆಯಬೇಡಿ. ನಿನ್ನ ಪ್ರಚಾರ ಕೇಳಿ ಓಡಿ ಬಂದು ಸೋಮಶೇಖರ ವಿಚಾರ ಸತ್ತು ಹೋದಾಗ ಬಾಯಿಗೆ ಬಂದಂತೆ ಬಗಳಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗು. ದುರಾಸೆಯ ದಾನವರೇ, ನೀವೇ ನಿಜವಾದ ಪಾಪಿಗಳು. ಗಂಡನ ಚಿಂತೆಯಲ್ಲಿ ಹಾಸಿಗೆ ಹಿಡಿದ ಶಾರದಮ್ಮನಿಗೆ ಔಷಧಿ ಎಂದು ಬ್ರ್ಯಾಂಡಿ ಕುಡಿಸಿದ್ರಿ. ಗಂಡ ಊರಿಂದ ಬರುವ ಸಮಯಕ್ಕೆ ಸರಿಯಾಗಿ ನನ್ನನ್ನು ನಿಲ್ಲಿಸಿ ಅವನೇ ಸೋಮಶೇಖರನೆಂದು ಹೇಳಿ ದೇವತೆ ಅಂತ ಶಾರದಮ್ಮನನ್ನು ಒದ್ದು ಹೋಗುವಂತೆ ಮಾಡಿದ್ರಿ. ನರಪಿಸಾಸಿಗಳ ನಿರ್ಮಲ ಹೃದಯದ ಗರತಿ ಶಾರದಕ್ಕ. ಅವಳ ಪಾಪ ತಟ್ಟದೆ ಎಂದಿಗೂ ಹೋಗೋದಿಲ್ಲ ಅನ್ನೋದನ್ನು ಮರೆಯಬೇಡಿ. ಅಣ್ಣ ತಂಗಿಯಂತೆ ವೇಷ ಧರಿಸಿ ವ್ಯಭಿಚಾರದಲ್ಲಿ ವರ್ತಿಸಿ ಸೋಮಶೇಖರನ ಸಂಸಾರವನ್ನು ನುಚ್ಚು ನೂರು ಮಾಡಿದ ನಿಮಗೆ ಗೌರವದ ನರಕ ಕಾದಿದೆ ಅನ್ನೋದನ್ನು ಮರೆಯಬೇಡಿ. ಇರಲಿ ಯಜಮಾನ್ರೆ, ಕಂಡದ್ದನ್ನು ಆಡಿದರೆ ಕೆಂಡದಂತ ಕೋಪ ನಿಮಗೇಕೆ? ಹಾ ತಮ್ಮ, ಈ ನಾಟಕವಾಡಲು ನಿನಗೆ 10,000 ಹಣ ಕೊಡ್ತಿದೆ ಅಂತ ಹೇಳಿದ್ರೇನು? ಹೌದು ಸಾಹುಕಾರ್ರೆ. ಈಗೇನು 5,000 ಕೊಟ್ಟಿದ್ದಾರೇನು? ಹೌದು. ಹಾ, ಇರಲಿ. ಇನ್ನುಳಿದ 5,000 ಹಣ ನಾನು ಕೊಡ್ತೀನಿ, ತೆಗೆದುಕೋ. ಈ ರೀತಿ ಅನ್ಯಾಯದ ಹಣ ಬೇಡ ಸ್ವಾಮಿ. ಅಂದವರ ಕುತಂತ್ರಕ್ಕೆ ಮಾಡಿದ ಪಾಪದ ಹೊರೆ ನನ್ನ ಹೃದಯ ಸುಡುತ್ತಿದೆ. ಆದರೆ ಈ ಕಟಕರ ಮೇಲೆ ಏಕೆ ಹಣ ಬಿಡಬೇಕೆಂದು ಕೇಳಲು ಬಂದಿದ್ದೇನೆ. ಇರ್ಲಿ ಉತ್ತಮ, ಇರ್ಲಿ. ಈ ನಿನ್ನ ಸತ್ಯತನಕ್ಕೆ ಮೆಚ್ಚಿ ನಾನು ಇದನ್ನು ಕೊಡ್ತಾ ಇದ್ದೀನಿ, ತೆಗೆದುಕೊಂಡು ಹೋಗು. ಲೇ ದಾನಸೂರ, ಎಲ್ಲಿಂದಲೂ ಬಂದು ಯಾರಿಗೆ ದಾನ ಮಾಡಲು ನಿನ್ನನ್ನು ಇಲ್ಲಿ ಕರೀಲಿಕ್ಕೆ ಕಳಿಸಿದ? ಮೊದಲು ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ, ಹೊರಗೆ ಹಾಕಲು ಬಂದಿದ್ದೇನೆ. ನೀ ಯಾರು ನಮ್ಮನ್ನ ಹೊರಗೆ ಹಾಕೋದಕ್ಕೆ? ಒಂದು ಸಂಸಾರವನ್ನು ನುಚ್ಚು ನೂರು ಮಾಡಿದ ಹುಚ್ಚರು ನೀವು. ನಿಮ್ಮ ಹುಚ್ಚು ಬಿಡಿಸಲೆಂದೇ ಬಂದಿದ್ದೇನೆ. ಸ್ವಲ್ಪ ನಿಧಾನಿಸಮ್ಮ. ಮತ್ತೆ ಎಷ್ಟು ಟಗರಿನಿಂದ ಮಾತನಾಡುತ್ತಿದ್ದಾನೆ? ಬದುಕ ಕತ್ತನ್ನು ಕೈಯಿಂದ ಹೊರಗೆ ತಪ್ಪಬೇಕು ಅಥವಾ ತಾನಾಗಿ ಇಲ್ಲಿಂದ ಹೊರಟು ಹೋಗುವೆ? ನಾನಾಗಿ ಹೋಗಲು ನನ್ನ ಆಯುಷ್ಯ ಇನ್ನೂ ಮುಗುದಿಲ್ಲ. ಮುಗಿಯಿದ್ದರೆ ಮುಗಿಸಿ ಬಿಡಲೇನು? ನನ್ನ ಆಯುಷ್ಯ ಮುಗಿಸಲು ನೀನೇನು ಆ ಪರಮಾತ್ಮನ ಮರಿ ಮೊಮ್ಮಗನಲ್ಲ. ಸಾಕು ಬಾಯಿ ಮುಚ್ಚೋ ಬಡಪಾಯಿ. ಹೆಚ್ಚು ಮಾತನಾಡಿದರೆ ಹಲ್ಲು ಉದಿರಿಸಿಬಿಟ್ಟೇನು? ಹಲ್ಲು ಉದಿರಿಸಲು ಇವು ನಾನು ಹಾಕಿಸಿಕೊಂಡ ಹಲ್ಲುಗಳಲ್ಲ. ನಿಮ್ಮಂತ ಕುಲಗೇಡಿ ಕುನ್ನಿಗಳ ರಕ್ತ ಹೀರಲು ಸೆಣಸಾಡುತ್ತಿವೆ ಈ ನನ್ನ ಗಟ್ಟಿ ಮುಟ್ಟಾದ ಹಲ್ಲುಗಳು. ಶಕುಂತಲ, ಅರಿವುಚ್ಚನಾಗಿ ವಲಿಯನಾಗಿರಬಹುದು. ಒಂದು ಸಂಸಾರವನ್ನು ನುಚ್ಚು ನೂರು ಮಾಡಿದ ಹೊಲೆಯ ನೀನು. ನಿಮ್ಮ ಹುಚ್ಚು ಬಿಡಿಸಲೆಂದೇ ನಾನೀಗ ಬಂದಿದ್ದೇನೆ. ಪರಿಚಯವಿಲ್ಲದ ಬಡಪಾಯಿ, ಯಾಕೆ ಈ ರೀತಿ ಕಿರಿಸ್ತಾ ಇದೀಯ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ದಿದ್ರೆ ನಿನ್ನೆ ಮೇಲೆ ಕೂಡ ಕಳ್ಳತನದ ಅಪವಾದವನ್ನು ಹೊರಿಸಿ ಪೊಲೀಸರನ್ನ ಇಲ್ಲಿಗೆ ಕರೆಸಿ ಸ್ಟೇಷನ್ಗೆ ಕಳಿಸಿ ಬರಮ್ಮಪ್ಪನ ಏಟನ್ನು ಹಾಕಿಸ್ಬೇಕಾಗುತ್ತಷ್ಟೇ. ಎಂತ ಏಟಿಗೂ ಹೆದರದೆ ಈ ಬಂಟನಿಗೆ
ಪರಮಪ್ಪನ ಭಯ ತೋರಿಸುವ ಮಹಾರಾಯಿ, ಸ್ವಲ್ಪ ನಿಧಾನಿಸು. ನನ್ನ ಪರಿಚಯ ಮಾಡಿಕೊಡಲೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ. ನಡೆಸ ಕುಂತಲ ಅರಿವತ್ತು ಒದರಿ ತಾನಾಗಿ ಹೊರಟು ಹೋಗುತ್ತದೆ. ಸಮಯವನ್ನು ವ್ಯರ್ಥ ಮಾಡದೆ ಗಂಡ ಹೆಂಡತಿ ನಾವಾಗಿ ಪ್ರಣಯ ಸಾಮ್ರಾಜ್ಯದಲ್ಲಿ ಸುಖದಿಂದ ನಡೆಯೋಣ. ಬಾ ಹೋಗು. ಪ್ರಣಯ ಸಾಮ್ರಾಜ್ಯದ ಮಹಾರಾಜನೇ, ಯಾರು? ಸೋಮಶೇಖರನ? ಪಾಪಿಗಳ, ಒಂದು ಸಂಸಾರವನ್ನು ನುಚ್ಚು ನೂರು ಮಾಡಿದ ಪಾಪಿಗಳು ನೀವು. ಗುಣವತಿಯಾದ ನನ್ನ ಹೆಂಡತಿ ಶಾರದೆಯ ಮೇಲೆ ಅಪವಾದ ಹೊರಿಸಿ ಅವಳನ್ನು ಗರತಿ ಎಂದು ಸೂಳೆ ಎಂದು ಕರೆಸುವಂತೆ ಮಾಡಿದ ಹೇಸಿಗಳು ನೀವು. ನಿಮಗೆ ನಿಮ್ಮಂತವರನ್ನು ಹುಟ್ಟಿಸದಿದ್ದರೆ ಆ ಪರಮಾತ್ಮನಿಗೆ ದೇವರೇ ಎಂದು ಕರೆಯುತ್ತಿದ್ದಿಲ್ಲವೋ ಏನು? ಗರತಿಯಾದ ನನ್ನ ಶಾರದೆ ನಿಮ್ಮಂತವರ ಕೈಯಲ್ಲಿ ಅದೆಷ್ಟು ಕಷ್ಟ ಅನುಭವಿಸಿದಳು ನಾ ಕಾಣೆ. ಮಾವ, ಅಲ್ಲ ಅಲ್ಲ, ಈ ನನ್ನ ಸಾಕು ತಾಯಿಗೆ ಮತ್ತೊಬ್ಬ ಗಂಡನಾಗಿ ಬಂದ್ರು ಅಪ್ಪ, ಇಲ್ಲಿಂದ ಹೊರಟು ಹೋಗುವೆಯೋ ಅಥವಾ ನನ್ನ ಗುಂಡಿಗೆ ಆಹುತಿಯಾಗ್ತದೆ? ಅಮ್ಮ, ಬಿಡಪ್ಪ, ನನ್ನದು ದೊಡ್ಡ ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡ. ನಿನ್ನನ್ನು ಕ್ಷಮಿಸಲು ನಾನ್ಯಾರಮ್ಮ? ನೀನು ನನ್ನ ಹೆತ್ತ ತಾಯಿ ಅಲ್ಲ, ಅದೇ ನನ್ನ ಪುಣ್ಯ. ಒಂದು ವೇಳೆ ನೀನು ನನ್ನ ಹೆತ್ತ ತಾಯಿ ಆಗಿದ್ದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಬೀಸಾಡುತ್ತಿದ್ದೆ. ಅಲ್ಲಮ್ಮ, ನಿನ್ನ ಈ ಹೀನ ಕೃತ್ಯವನ್ನು ಕಂಡೇ ನನ್ನ ತಂದೆಯವರು ಎದೆ ಬಡಿದುಕೊಂಡು ಸತ್ತು ಹೋಗಿರಬಹುದು. ಸುಶೀಲೆಯಾದ ನನ್ನ ಶಾರದೆಯನ್ನು ಈಗ ಎಲ್ಲಿ ಹುಡುಕಲಿ? ಎಲ್ಲಿಂದ ಕರೆದು ತರಲಿ? ಯಾರಿಂದ ಕೇಳಿ ತರಲಿ? ಅವ್ವ, ನನ್ನ ಶಾರದೆ ಎಲ್ಲಿಯೇ ಇದ್ದರೂ ಅವಳನ್ನು ಹುಡುಕಿಕೊಂಡು ನಾನೀಗ ಬರುತ್ತೇನೆ. ನಾನು ಬರುವಷ್ಟರಲ್ಲಿ ನೀನು ಈ ಮನೆ ಖಾಲಿ ಮಾಡಿದ್ದರೆ ಒಳ್ಳೆಯದು. ಇಲ್ಲದಿದ್ದರೆ ನೀನು ಕೂಡ ಈ ನನ್ನ ಗುಂಡಿಗೆ ಆಗುತ್ತೀಯಾ? ಎಚ್ಚರವಿರಲಿ. ನಾನೀಗೇನ್ ಮಾಡಲಿ? ನಾನು ಇಲ್ಲಿ ಇದ್ರೆ ಇವರು ನನ್ನ ಪ್ರಾಣವನ್ನೇ ತೆಗೆದು ಬಿಡ್ತಾರೆ. ಆದಷ್ಟು ಬೇಗ ಸಿದ್ದರಾಮನನ್ನು ಕರೆದುಕೊಂಡು ಈ ಮನೆ ಇಲ್ಲ, ಈ ಊರಿನೇ ಬಿಟ್ಟು ಎಲ್ಲರೂ ಹೊರಟು ಹೋಗ್ಬೇಕು. ನಿಜ, ಹೊರಟು ಹೋಗ್ಬೇಕು. ಶಿವಾನಂದ. ಸೋಮಶೇಖರ, ಹೌದು ಕಣೆ, ನಾನೇ ನಿನ್ನ ಗಂಡ. ಇನ್ನೂ ಸತ್ತಿಲ್ಲ, ಜೀವಂತವಾಗಿದ್ದೇನೆ ಕಣೆ. ಸ್ವಾಮಿ, ನೀವು? ಹೌದು, ನಾನೇ. ಸ್ವಾಮಿ, ಸೋಮಶೇಖರ, ನೀನು ಆತ್ಮಹತ್ಯೆ ಮಾಡಿಕೊಂಡು ಹೋದೆ ಎಂದು ಟೆಲಿಗ್ರಾಮ್ ಬಂದಿತ್ತಲ್ಲಪ್ಪ. ಅದು ನನ್ನ ಹೆತ್ತ ತಾಯಿ ಹಾಗೂ ಸೋದರ ಮಾವನ ಕಪಟ ನಾಟಕವನ್ನು ಅರಿಯಲು ನಾನು ಆ ರೀತಿ ಸುಳ್ಳು ಟೆಲಿಗ್ರಾಮ್ ಕಟ್ಟಿದ್ದೆ ಕಣೋ. ಈಗಲಾದರೂ ತಿಳಿತೇನಪ್ಪ ನನ್ನ ತಂಗಿ ಅಂತವಳಲ್ಲವೆಂಬುದು. ಅರ್ಥವಾಯ್ತು ಶಿವಾನಂದ್, ಚೆನ್ನಾಗಿ ಅರ್ಥವಾಯ್ತು. ನಿಮ್ಮಂತ ಆದರ್ಶ ಅಣ್ಣ ತಂಗಿಯರಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟ ನನ್ನನ್ನು ಕ್ಷಮಿಸಿ ಬಿಡಪ್ಪ. ಸೋಮು, ನನ್ನ ತಂಗಿ ಗಾಜಿನ ಗೊಂಬೆ ಅಲ್ಲಪ್ಪ, ನನ್ನ ತಂಗಿ ಚಿನ್ನದ ಗೊಂಬೆಪ್ಪ, ಚಿನ್ನದ ಗೊಂಬೆ. ಹೌದು ಶಿವಾನಂದ್, ಇಂಥ ಚಿನ್ನದ ಗೊಂಬೆಯ ಕೈ ಹಿಡಿದ ನಾನೇ ಭಾಗ್ಯಶಾಲಿ. ಆಯ್ತಪ್ಪ, ನನ್ನ ತಂಗಿಯನ್ನು ಕರೆದುಕೊಂಡು ನೀನಿನ್ನು ಹೋಗಬಹುದು. ಇಲ್ಲ ಶಿವಾನಂದ್, ನೀನು ನನ್ನ ಜೊತೆ ಬರಲೇಬೇಕು. ನೀನೀಗ ಬರದಿದ್ದರೆ ನಾನು ನಾನೇ ಆಗಿತ್ತು ನಿನಗೆ. ಅಣ್ಣ, ಮಾಡೋಣ, ಹೋಗೋಣ. ಬೇಡಮ್ಮ, ಆ ವಿಧಿ ಕರೆದುಕೊಂಡಂತೆ ನಾನು ಆ ಕಡೆ ಹೋಗುತ್ತೇನೆ. ನೀವು ಇನ್ನು ಒಂದಾಗಿ ಚಂದಾಗಿ ಬಾಳಿದಮ್ಮ, ನಾನು ಇನ್ನು ನಡೆಯುತ್ತೇನೆ. ಇಲ್ಲ ಶಿವಾನಂದ್, ನೀನೀಗ ನನ್ನ ತಂದೆಯವರು ಬಿಟ್ಟ ಅಪಾರ ಆಸ್ತಿಯನ್ನು ಹೇಗೆ ಉಪಯೋಗಿಸಬೇಕೆನ್ನುವುದನ್ನು ತಿಳಿಸಲು ಈಗ ಸದ್ಯ ನೀನು ಬರಲೇಬೇಕು. ಬಾ, ನಡಿ. ಅಲ್ಲೋಪ, ನಿಂದು ಸುತ್ತಿನ ಬೇರೆ ಬಂದಿತ್ತ ಒಟ್ಟ. ಯಾನತ್ ಬಂದಿತ್ತು ಈಗ ಅವ್ರ? ನಾ ಬೇರೆನೆ ತಿಳ್ಕೊಂಡಿದ್ದು ಮರೇನ. ಅಂದ್ರೆ
ದೇವ್ವ ತಿಳ್ಕೊಂಡಿದ್ಲೇ ನಾನಿನ ಇಲ್ರಿ ನಾ ಏನ ಸತ್ತಿಲ್ರಿ ಬದುಕೇ ಇದ್ದೇನೆ. ನಮ್ಮ ಸಾಕು ತಾಯಿ ಹಾಗೂ ನನ್ನ ಸೋದರ ಮಾವನ ಕಪಟ ನಾಟಕವನ್ನು ತಿಳಿಯಲು ಆ ರೀತಿ ನಾನು ನಾಟಕ ಮಾಡಿದ್ದೇನ್ರಿ. ನಿಮ್ಮ ನಾಟಕ ಬಿಡ್ರಿ, ಅಲ್ಲಿ ಶಕುಂತಲ ಸಿದ್ದರಾಮನ ಗುದ್ದಾಟ ನೋಡಿರಿ ಇಲ್ಲ? ಏನಾಗಿತ್ರಿ ಅವ್ರಿಗೆ? ಸಿದ್ದರಾಮ ಶಕುಂತಲ ಜಗಳಾಡಿ ಹಾ ಶಕುಂತಲಾಗ ಗುಂಡ್ ಹಾರಿಸಿ ಹರಿಕಿನ ಬೆತ್ರಿ ನಾವು ಕಾರ್ ಗಾಡಿಯಾಗ ಹೋಗುತ್ತ ಸ್ಪೀಡ್ಲಿ ಯಾವ್ದು ಗಿಡಕ್ಕೆ ಹಾಯಿಸಿದೆ ಅಂಬಲ ಎಷ್ಟು ಕುಲ್ಲನ ಆಗಿಬಿಟ್ಟು ಒಟ್ಟ. ಒಳ್ಳೆ ಸಿಹಿ ಸುದ್ದಿನ ತಂದ್ರಲ್ಲ ಈಗ. ಇಂಥ ಸಿಹಿ ಸುದ್ದಿ ತಂದಕ್ಕ ನಮ್ಮ ಮನ್ಯಾಗ ಹೋಳಿಗೆ ಊಟ ಮಾಡ್ಸೇನ್ರಿ. ಬರ್ರಿ ಗೌಡ್ರು ನಾವ್ ಎಲ್ಲರೂ ಕೂಡಿ ಸಿಹಿ ಊಟ ಮಾಡ್ನು. ಈ ಕಡೆನೂ ಐತೆ. ರಾಜ್ಗಢ ಆಫೀಸ್ ಅದಾವ್ರಿ ನಮ್ಮ ಅತ್ತಿಕ್ಕ. ಆತ ನಮ್ಮ ಹಳೆಯ ಮತ್ತ ನಮ್ಮ ಮಗಳ ಕೂಡೇ ಬರ್ತೀವ್ರಿ. ಮತ್ತ ಹಳ್ಯಾರಿ ಅಂದ್ರ ಮಗಳ ಮದುವೆ ಮಾಡೇ ಬಿಟ್ರೆ ಚೀಪ್ ಅಂಡ್ ಬೆಸ್ಟ್ ಒಗದ ಬಿಟ್ಟು ಅಕ್ಕಿ ಕಾಲ ಆಯ್ತಾ. ವರದಕ್ಷಿಣೆ ಏಟ್ ಕೊಟ್ರಿ? ಒಟ್ಟ ಇಲ್ಲ, ಏನೂ ಇಲ್ರಿ. ಅವ್ರಿಗೆ ಕೊಟ್ಟು ನನಗೂ ಯಾಣ ಇಲ್ಲ. ಕನ್ಯ ಹೆಂಗಾತ್ರಿ? ಇರ್ಲಿ ಶಾರದಮ್ಮನ ಹಣ್ಣಿನಾಗ ಕುಂಕುಮ ಇಲ್ಲ, ಹಾ ಕೊಳ್ಳಾಗ ತಾಳಿ ಇಲ್ಲ. ಈಗ ಇಬ್ಬರದು ಒಂದ್ ಹೊಸ ಇದನ್ನ ಮಾಡಿ ಮರು ಮದುವೆ ಮಾಡೋನು. ಆಯ್ತು ನೋಡ್ರಿಲ್ಲ, ಮತ್ತೊಮ್ಮೆ ಶಾರದಾಗ ಮರು ಮಾಂಗಲ್ಯ ಧಾರಣೆ ಮಾಡಿ ನಿಮ್ಮೆಲ್ಲರಿಗೆ ಅವಳಿಗೆ ಮತ್ತೊಮ್ಮೆ ಮುತ್ತೈದೆ ಸ್ಥಾನ ಕೊಡ್ತೀನಿ. ಹಾ ಎಲ್ಲರೂ ಇವನರಿ ನಮ್ಮ ಸಂಸಾರ ನುಚ್ಚು ನೂರು ಹಾಳು ಮಾಡಿದೀವಿ. ಇವ್ರಿ ನಿಮ್ಮನ್ನ ಹೊಸ ಮುಕ್ತ ಮಾಡಿದ ಈಗ ಯಾಕೆ ಹಿಂಗ್ ಕಾಲು ಬೆಳತಾನ್ರಿ ಈಗ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಕಾಲು ಬೆಳಕ್ ಬಂದ. ಪ್ರಾಯಶ್ಚಿತ್ತ ಆಗೈತ್ರ. ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತಿಗಾಗಿ ಪುಟ್ಟು ಸುತ್ತಾಗ್ಯಾನ್ರ ಅವ. ಈಗ ನಮ್ಮೆಲ್ಲರನ್ನು ಒಂದು ಮಾಡಿದ ಈ ನಂದಿ ಬಸವೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವಿನ ನದಿಯ ಗುರುವಿನ ಬೆಳಗುವಿನ ನದಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವಿನ ನದಿಯ ಗುರುವಿನ ಬೆಳಗುವಿನ ನದಿಯ ಶಕ್ತಿ ಗುರುವರ ಅಂತವ ಬೋಧಿಸಿದಿ
ಗತಿಗಳು